ಈ ಆಧುನಿಕತೆ ಮತ್ತು ಆಧ್ಯಾತ್ಮಿಕತೆಯನ್ನು ಬೆರೆಸಿರುವಂಥ ಒಂದು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಒಂದು ಗುಣ ಏನಿದೆ, ವಾಣಿ ವಿಲಾಸ ಸಾಗರ ಜಲಾಶಯ ಇದೆಯಲ್ಲ ಅದು ಕಟ್ಟಿದ್ದು, ಅದು ಕರ್ನಾಟಕದ ಎಂಥ ಆಯಕಟ್ಟಿನ ಜಾಗದಲ್ಲಿದೆ ಅಂದರೆ ನನಗೆ ಇವ್ರ ಪ್ರತಿಮೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಎಲ್ಲೂ ಇದ್ದ ಹಾಗಿಲ್ಲ. ತಾಯ್ತನದಲ್ಲಿ ರಕ್ಷಿಸಿರುವಂಥ ಪದ್ಮನಾಭನ್ ಪಲ್ಪು ಬೆಂಗಳೂರನ್ನು ರಕ್ಷಣೆ ಮಾಡಿದ್ರು ಅವರು ಪ್ಲೇಗ್ ಸಂದರ್ಭದಲ್ಲಿ. ನಮಗೆ ಈ ಮಹಿಳೆಯರ ಕುರಿತು ಗೌರವ ಇದೆ ಅಂತ ಬಾಯಲ್ಲಿ ಹೇಳ್ತೀವಿ ನಾವು. ಇಂಥ ಮಹಿಳೆಯರಿಗೆ ಗೌರವ ಸಲ್ಲಿಸುವಂಥ ಅವಕಾಶ ನಮ್ಮ ಎದುರಿಗಿದ್ರೂ ನಾವು ಯಾಕೆ ಮಾಡಲ್ಲ? ಅಧಿಕಾರ ಸ್ಥಾನಕ್ಕೆ ಹೋಗೋರಿಗೆ ಯಾವ ವಿಧವಾದಂಥ ಒಂದು ತಯಾರಿನೂ ಬೇಡವಾ? ಮಾನಸಿಕವಾಗಿ ಆಗಲಿ, ಅಧ್ಯಯನ ಪೂರ್ವಕ ಆಗಲಿ, ಅಭ್ಯಾಸವಾಗಲಿ, ಸಂಸ್ಕಾರ ಏನೂ ಇಲ್ಲದೆ ಇರೋರು ಹೋಗಿ ಇದ್ದಕ್ಕಿದ್ದಂಗೆ ಮೇಲೆ ಕೂತ್ಕೊಂಡ್ಬಿಟ್ರೆ ಏನಾಗುತ್ತೋ ಅದು ನಡೀತಾ ಇದೆ. ಅದರಲ್ಲೂ ನಮ್ಮ ಶಿಕ್ಷಣ ಮಂತ್ರಿಗಳು ಈಗಿನ ಎಷ್ಟು ಕೆಟ್ಟದಾಗಿದೆ. ಅದೊಂಥರ ಕಾಂಟ್ರಾಸ್ಟ್ ಇದ್ದಂಗಿತ್ತು. ಐ ವಾಸ್ ರೀಡಿಂಗ್ ಇಟ್. ಅದೇ ಸಮಯದಲ್ಲಿ ಇನ್ನೊಂದು ಪ್ರಹಸನ ನಡೀತಲ್ಲ, ಟೇಕ್ ಆಕ್ಷನ್. ವಿನಯ ಹೇಳ್ಕೊಡೋದಕ್ಕೆ ಎಷ್ಟು ಜನ ನಿರ್ಮಿಸಿದ್ರು, ಫ್ರೇಸರ್ ಕೊಡೋವಂಥ ಶಿಕ್ಷಣ. ಹೌದು ಮೇಡಮ್, ಅವರು ಬೇಕಂತಾನೆ ಈ ಎಳೆಯ ಬಾಲಕನೆದುರು ಯಾರೋ ಆಳು ಮಗನನ್ನ ಕಾರಣ ಇಲ್ಲದೆ ಬೈದಂಗ್ ಮಾಡೋದು. ಅವ್ರಿಗೆ ಮೊದಲೇ ಹೇಳಿರ್ತಿದ್ರು. ಬಂದಿದೆ ಅದು ಇವ್ರಿಗೆ ಬೇಜಾರಾಗಬೇಕು, ಇಲ್ದಿದ್ರೆ ಮತ್ತೆ ಆಮೇಲೆ ಹೇಳ್ಕೊಡ್ಬೋದು. ನೋಡಿ, ಒಂದು ಹೃದಯ ಶಿಕ್ಷಣ ಮೇಡಮ್, ಎಂತ ಒಳ್ಳೆ ಶಬ್ದ ಅದು. ಆ ಹೃದಯ ಶಿಕ್ಷಣ ಅದು ಎಷ್ಟು ಚೆನ್ನಾಗಿ ತರಬೇತಿ ಮಾಡಿದ್ರು ಅಂತಂದ್ರೆ ಅವರಿಗೂ ಅದು ಸಿಕ್ತು. ಅವು 10ನೇ ಚಾಮರಾಜೇಂದ್ರ ಒಡೆಯರ್ ಅವರಿಗೂ ಅಂಥದ್ದೇ ಶಿಕ್ಷಣ ಸಿಕ್ಕಿದ ಕಾರಣದಿಂದಲೇ ಅವರಿಗೆ ಅದ್ರ ಜೊತೆಗೆ ನೋಡಿ ಎಷ್ಟು ವಿವೇಕಾನಂದರನ್ನು ಅವ್ರು ಭೇಟಿಯಾಗಿದ್ದು ಯಾವ ವಯಸ್ಸು, ಅವ್ರಿಗೆ ಏನು ನಮ್ಮಮ್ಮ ವಯಸ್ಸದು. ಆದರೆ ಅವ್ರು ಹೋಗಿದ್ದೆ 32ರಲ್ಲ. ಅವರು ಎಲ್ಲೋ ಇಲ್ಲಿ ಯಾರೋ ಒಬ್ರು ಡಾಕ್ಟ್ರ್ ಹೇಳಿದ್ರು, ಅದನ್ನು ದಿವಾನ್ರಿಗೆ ಹೇಳಿದ್ರು, ದಿವಾನ್ರು ಯಾರನ್ನೋ ಹೇಳಿದ್ರು, ಅದನ್ನೆಲ್ಲ ರಾಜ ಒಪ್ಪಬೇಕು ಅಂತ ಏನು. ಆದರೆ ಅವ್ರಿಗೆ ನೋಡ್ತಿದ್ದಾಗೆ ಅವರ ಆಧ್ಯಾತ್ಮಿಕ ಶಕ್ತಿಯನ್ನು, ಅವರ ಒಂಥರ ಆಂತರ್ಯದ ಒಂದು ಸಾಮರ್ಥ್ಯ ಇತ್ತಲ್ಲ, ಅದನ್ನು ಗುರುತಿಸ್ಕೊಂಡು ಅವ್ರಿಗೆ ಶರಣಾದಾಗ ಆಗ್ಬಿಟ್ರಲ್ಲ. ಇವತ್ತು ನಾವು ಈ ಇದನ್ನ ಹೇಳ್ತೀವಲ್ಲ, ಟಾಟಾ ಇನ್ಸ್ಟಿಟ್ಯೂಟ್ IISc, ಅದರ ಮೂಲ ವಾಸ್ತವವಾಗಿ ನಾವು ಇಲ್ಲಿ ಕೆಂಪನಂಜಮ್ಮಣ್ಣಿ ಅಂತ ಹೇಳಿದ್ರು, ಇವರಿಗಿಂತ ಪೂರ್ವದಲ್ಲಿ ವಿವೇಕಾನಂದ ಇವರೊಳಗೆ ಬಿತ್ತಿದ್ದಿತ್ತಲ್ಲ. ಚಾಮರಾಜೇಂದ್ರ ಒಡೆಯರ್ ಅವರು ಟಾಟಾದವರು ಕೊಡ್ತೀವಿ ಅಂತಂದ್ರು, ಟಾಟಾದವರಿಗೆ ಹೇಳಿದ್ರಿಂದಲೇ ಅದು ಪ್ರಾರಂಭ ಆಯ್ತು. ಆದ್ರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ 10ನೇ ಚಾಮರಾಜೇಂದ್ರ ಒಡೆಯರ್ ನನಗೆ ಅನಿಸಿದ್ದು ಒಂದು ಅಂದರೆ, ಇದರಲ್ಲಿ ಹೇಳಬೇಕು ಅಂತಂದರೆ, ಒಂದು ನಟ್ಶೆಲ್ಲಲ್ಲಿ ಮಹಾರಾಣಿಯ ಬಗ್ಗೆ ಹೇಳಿ ನೀವೇನಾದರೂ ಅಂತ ಹೇಳಿದ್ರೆ ನಾ ಏನು ಹೇಳ್ಬೋದು ಅಂತಂದರೆ, ಆ ಗಂಡನ ಸಂಸ್ಕಾರ ಮತ್ತು ಸಾಮರ್ಥ್ಯವುಳ್ಳ ಒಬ್ಬ ಗಂಡ ಅಕಸ್ಮಾತ್ ತೀರಿ ಹೋದಾಗ ಅವನ ಕನಸುಗಳನ್ನೆಲ್ಲ ತಾನು ಎಷ್ಟು ಸಾಧ್ಯವೋ ಅಷ್ಟನ್ನು ಈಡೇರಿಸಿ ಉಳಿದಷ್ಟೇ ಸಮರ್ಥವಾಗಿ ಈ ಮುಂದುವರಿಸುವಂಥ ಮಗನಿಗೆ ತರಬೇತಿ ಕೊಟ್ಟು ಅವನನ್ನು ಬೆಳೆಸಿರುವಂಥ ಒಂದು ತಾಯಿ. ಅದು ಹಾಗಾಗಿ ನಾವು ಅದಕ್ಕೆ ಮಾದರಿ ಮೈಸೂರಿನ ತಾಯಿ ಬೇರು ಅಂತ. ಮೇಡಮ್, ತುಂಬ ನೀವು ಕೊಟ್ಟಿರೋದು ಅದು ತುಂಬ ಚೆನ್ನಾಗಿದೆ ಸರ್. ಅದಕ್ಕೊಂದು ಸಣ್ಣ ಡಿಸ್ಕ್ರಿಪ್ಷನ್ ಕೊಟ್ಟಿದ್ರಲ್ಲ, ಮಾದರಿ ಮೈಸೂರಿನ ತಾಯಿ ಬೇರು ಅಲ್ವಾ ಮೇಡಮ್? ತಾಯಿ ಬೇರು ಕಾಣೋದಿಲ್ಲ ನಮಗೆ, ಅರ್ಥವತ್ತಾಗಿರುವಂಥದ್ದು. ನೀವು ಹೇಳ್ತಾ ಇದ್ರಲ್ಲ, ಚಾಮರಾಜೇಂದ್ರ ಒಡೆಯರು ಮತ್ತು ವಿವೇಕಾನಂದರು, ಒಬ್ಬ ರಾಜರ್ಷಿ ಇನ್ನೊಬ್ಬ ಮಹರ್ಷಿ, ಈ ಋಷಿಸತ್ವ ಸೇರಿಕೊಂಡು ನಮ್ಮ ಮೈಸೂರಿಗೆ ಬೆಳಕಾಯ್ತು. ಆಕೆ ಮೂಲಕ ಹರಿದು ನಾಲ್ವಡಿಯವರು ಎಂಥ ಒಂದು, ಈಗ ತಾನು ಹೇಳಿದ್ರಲ್ಲ ನೀವು, ಹೌದು ಹೌದು, ಪತ್ರ ಬರೆದ್ರಲ್ಲ. ನಾನು ಒಂದು ಥರದಲ್ಲಿ ಕೆಲವರು ಅಂದರೆ ಕಾದಂಬರಿಯನ್ನು ವಿಮರ್ಶೆ ಮಾಡಿದ್ರೆ ಇಷ್ಟುದ್ದ ಪತ್ರವನ್ನೆಲ್ಲ ಸೇರಿಸ್ಬೇಕಾ ಅಲ್ಲಿ ಅನ್ನೋಂಥ ಪ್ರಶ್ನೆ ಬರ್ಬೋದು. ಆದರೆ ಆ ಕಾಲದಲ್ಲಿ ಅಲ್ಲಿಗೆ ಹೋಗಿ, ಅಮೆರಿಕೆಗೆ ಹೋಗಿ ಅವರು ಜಗತ್ತನ್ನು ವಿವೇಕಾನಂದರು ಅಂತ ಕಣ ಏನೋ ತುಂಬ ಆಧುನಿಕತೆಯ ಇದು ವಿರೋಧಿಗಳು ಅನ್ನೋ ಹಾಗಲ್ಲ, ಅವರು ಜಗತ್ತನ್ನು ನೋಡಿರುವ ಬಗೆ ಅವ್ರದ್ದೇ ಪತ್ರದಲ್ಲಿ ಹೇಗೆ ಬಂದಿದೆ ಅನ್ನೋದನ್ನು, ಅದೇ ಕಾರಣಕ್ಕೋಸ್ಕರನೇ ಈ ಇದರಲ್ಲಿ ಪೂರ್ಣ ಅವರ ಪತ್ರವನ್ನು ನಾನು ಉಲ್ಲೇಖಿಸಿದೆ, ಪೂರ್ಣ ಪತ್ರವನ್ನು. ಮೇಡಮ್, ಅದು ಒಂದು ಸತ್ಪರಂಪರೆಯನ್ನು ಹುಟ್ಟು ಹಾಕೋದಕ್ಕೆ ಕಾರಣ ಆಯಿತು. 10ನೇ ಚಾಮರಾಜೇಂದ್ರ ಒಡೆಯರೊಳಗೆ ಪ್ರವಹಿಸುತ್ತಿದ್ದಂಥ ಆ ಥರ ಈ ಆಧುನಿಕತೆ ಮತ್ತು ಆಧ್ಯಾತ್ಮಿಕತೆಯನ್ನು ಬೆರೆಸಿರುವಂಥ ಒಂದು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಒಂದು ಗುಣ ಏನಿದೆ, ಆ ಗುಣ ಅಲ್ಲಿಂದ ಹರಿದು ಕೆಂಪನಂಜಮ್ಮಣಿಯವರ ಮೂಲಕ ಸಮರ್ಥವಾಗಿ ಮುಂದಿನ ನಾಲ್ವಡಿಯವರ ಕಾಲದಲ್ಲಿ ಅದು ದೊಡ್ಡ ವೃಕ್ಷವಾಯಿತು.
ದೊಡ್ಡ ವೃಕ್ಷ ಆಯಿತು. ಆಮೇಲೆ ಇಡೀ ರಾಜ್ಯವನ್ನು ಬೆಳಗ್ತೋದು. ಯಾಕೆಂದರೆ ನೀವು ಮೊದಲು ಹೇಳಿದ್ರಲ್ಲ ಮೇಡಮ್, ವಿದ್ಯುತ್ತಿನ ಬಗ್ಗೆ ಹೇಳಿದ್ರಿ ಅಂತೇಳಿ, ನಾನು ಅದನ್ನು ಮತ್ತೆ ನೆನೆಸ್ಕೋತೀನಿ. ನಾಲ್ವಡಿಯವರ ಕಾಲದಲ್ಲಿ ಇಡೀ ಭಾರತದಲ್ಲಿ ಮೇಡಮ್ ಯಾವ ರಾಜ್ಯದಲ್ಲೂ ಇರಲಿಲ್ಲ. ನಮ್ಮ ರಾಜ್ಯದಲ್ಲಿ ವಿದ್ಯುತ್ತಿನ ಸ್ವಾವಲಂಬನೆಯಾಗಿತ್ತು ಅನ್ನೋದನ್ನು ಹೇಳಬೇಕು ಅಂತಂದರೆ, ನಿಮಗೆ ವಿದ್ಯುತ್ ಬಲ್ಪು, ವೈರು, ಟ್ರಾನ್ಸ್ಫಾರ್ಮರು, ಮೋಟರು, ಪಿಂಗಾಣಿ ಸಾಮಾನು ಅಷ್ಟನ್ನು ತಯಾರಿಸುವ ಮಟ್ಟಿಗೆ ನಾವು ಸಂಪೂರ್ಣ ಸ್ವಾವಲಂಬಿಗಳಾಗಿದ್ವಿ ಸ್ವಾತಂತ್ರ್ಯ ಬರೋ ಅಷ್ಟೊತ್ತಿಗೆ. ಅಲ್ಲ, ಇವತ್ತು ಮೋದಿ ಅವರು ಆತ್ಮನಿರ್ಭರ ಅಂತ ಹೇಳ್ತಾರೆ. ಆವತ್ತಿನ ಕಾಲದಲ್ಲಿ ನಾಲ್ವಡಿಯವರು ಆತ್ಮನಿರ್ಭರತೆಯನ್ನು ಸಾಧಿಸಿದ್ರು. ಅದಕ್ಕೆ ಈ ಅಪ್ಪ ಅಮ್ಮ ಇಬ್ಬರು ಅವರೊಳಗೆ ಅಂಥದ್ದೊಂದು ಗುಣವನ್ನು ತುಂಬಿದ್ರು. ಒಂದು ಪ್ರಗತಿಯನ್ನು ಅಥವಾ ಆಧುನಿಕತೆಯನ್ನು ಒಪ್ಪುಕೊಳ್ಳೋದು ದೊಡ್ಡದಲ್ಲ ಮೇಡಮ್, ಆದರೆ ಅದರ ಹಿಂದೆ ಇರಬೇಕಾದ ಆ ಒಂದು ಸಾತ್ವಿಕವಾದ ಮತ್ತು ಈ ರಾಜ್ಯಕ್ಕೆ ಸಭ್ಯವಾದಂತಹ ಸಂಸ್ಕೃತಿ ಅದರಲ್ಲಿ ಅನುಸೂತವಾಗಿ ಬರಬೇಕು. ಅದು ಬಂದಿದೆ. ಅದು ಅಷ್ಟು ಚೆನ್ನಾಗಿ ತುಂಬಿದ್ರು. ಇದರಲ್ಲಿ ಮೇಡಮ್ ಅಲ್ಲಿದ್ದಂಥ ವಾತಾವರಣದ ಕುರಿತು ನಾನು ಒಂದಿಷ್ಟು ಅಕ್ಷರ ರೂಪ ಕೇಳಿಸಿರ್ಬೋದು, ಆದರೆ ಅದರಲ್ಲಿ ಬಹಳಷ್ಟು ವಿಚಾರಗಳು ಸತ್ಯವಾದ ವಿಚಾರ ಮತ್ತು ಆ ಥರದಲ್ಲೇ ಹರಿದು ಬಂತು. ಆ ಥರದಲ್ಲಿ ಹರಿದು ಬರ್ತಿತ್ತು. ಆದರೆ ಏನಾಗಿತ್ತು, ನಮ್ಮ ಯುವ ಪರಂಪರೆ ಯೋಜನಾಂಗದ ಎದುರಿಗೋ ಅಥವಾ ಇವತ್ತಿನ ನಮ್ಮ ಓದುಗರ ಎದುರಿಗೋ ಅದನ್ನು ತೆರೆದು ತೋರಿಸುವಂಥ, ಯಾಕೆಂದರೆ ಇಲ್ಲಿದೆ ಅನ್ನೋದು ಗೊತ್ತಾಗಬೇಕಲ್ಲ. ನಮಗೆ ಬೆಳಕು ಬರ್ತಾ ಇದೆ, ಇದು ಎಲ್ಲಿಂದ ಬರ್ತಾ ಇದೆ ಬೆಳಕು ಅಂದರೆ ಈ ಬಲ್ಪು ಇದು ಇಷ್ಟು ಕಾರಣ ಅನ್ನೋದನ್ನು ಹೇಳುವಂಥ ಒಂದು ಕೆಲಸ ಮಾಡಿದಾಗೆ ಇದ್ರ ಮೂಲಕ. ಅದಕ್ಕೂ ಮುಖ್ಯವಾಗಿ ಅವ್ರ ಪರಿಸ್ಥಿತಿ ಎಷ್ಟು ಕಷ್ಟದಲ್ಲಿ ಅದನ್ನು ಮಾಡಿದ್ರು. ಇವತ್ತು ಸ್ವತಂತ್ರರಾಗಿ ನಾವು ಇದ್ದರೂ ಕೂಡ ನಾವು ಒಂದು ಕೆಲಸವನ್ನು ಮಾಡುವಾಗ, ನಾನು ಮೊದಲು ಹೇಳಿದ್ನಲ್ಲ, ಮದ್ದೂರಿನಿಂದ ಶಿವನ ಸಮುದ್ರಕ್ಕೆ ಅಕಸ್ಮಾತ್ ನಮ್ಮ ರೋಡ್ ಸರಿ ಇರಲಿಲ್ಲ ಅಂತಂದರೆ ಎಷ್ಟು ಒಳ್ಳೆಯ ಕಾರಣ ಇತ್ತು ಅದನ್ನು ಮುಂದೆ ಹಾಕೋದಕ್ಕೆ ಯೋಜನೆಯನ್ನು. ಈ ರೋಡ್ ಸರಿ ಇಲ್ಲ, ಹೊಸ ರಸ್ತೆ ಮಾಡ್ತೀವಿ ಅಂತ ಇನ್ನೊಂದು ದೊಡ್ಡ ಬೈಪಾಸ್ ಮಾಡಿ ಅದಕ್ಕೊಂದು ಇನ್ನೊಂದು ಕೋಟಿ ಖರ್ಚು ಮಾಡಿ ಇನ್ನೊಂದು 4 ವರ್ಷ ತಗೊಂಡು ಇವತ್ತು ಕೂಡ ಮೇಡಮ್ ವಾಣಿ ವಿಲಾಸ ಸಾಗರ ಜಲಾಶಯ ಇದೆಯಲ್ಲ ಕಟ್ಟಿದ್ದು, ಅದು ಕರ್ನಾಟಕದ ಎಂಥ ಆಯಕಟ್ಟಿನ ಜಾಗದಲ್ಲಿದೆ ಅಂದರೆ, ಈ ತಮಗೆ ಹೇಳಬೇಕು ಅಂದರೆ ಇವತ್ತಿನ ಸರ್ಕಾರಗಳ ಮರ್ಯಾದೆಯನ್ನು ಕೂಡ ಉಳಿಸ್ತಾ ಇದೆ ಇದು, ಅವತ್ತಿನ ಸರ್ಕಾರದಲ್ಲ. ಯಾಕೆಂದರೆ ಇವರು ಏನು ತತ್ಕ್ಷಣಕ್ಕೆ ಅವ್ರಿಗೋಸ್ಕರ ಮಾಡಿದ್ದ ಸರ್ ಇದು. ಈ ನೀರು, ಈ ನೆಲ, ಈ ಜನ, ಈ ದನ ಇವ್ರಿಗೋಸ್ಕರ ಮಾಡಿದ್ದಲ್ವಾ ಸರ್? ಎಂಥ ದೂರದೃಷ್ಟಿ, ಎಂಥ ಸಾತ್ವಿಕ ದೃಷ್ಟಿ, ಎಂಥ ಪರೋಪಕಾರ ಬುದ್ಧಿ, ಖಂಡಿತ ಎಲ್ಲವೂ ಸೇರಿ ಆಗಿರೋದ್ರಿಂದ ಎಲ್ಲಾ ಕಾಲಕ್ಕೂ ಸಲ್ಲೋ ಅಂಥದ್ದು. ನೀವು ಹೇಳಿ. ಅವರು ಜೊತೆಗೆ ಇವತ್ತು ಇವರು ಏನೇನೋ ಯೋಜನೆಗಳನ್ನು ಮಾಡ್ಕೊಂಡಿದ್ದಾರೆ. ಈಗ ಅಪ್ಪರ್ ತುಂಗ ಅಂತಾರೆ, ಎತ್ತಿನೊಳೆ ಅಂತಾರೆ, ಆ ನೀರನ್ನೆಲ್ಲ ಬಯಲುಸೀಮೆಗೆ ತರ್ತೀವಿ ಅಂತ ಹೇಳ್ತಾರೆ. ಮಧ್ಯೆ ಏನೇನು ಬೇಕು ಅಣೆಕಟ್ಟೆಗಳು, ಅದಕ್ಕೆ ವ್ಯವಸ್ಥೆ ಇಲ್ಲ. ಅದು ಇವತ್ತು ಎತ್ತಿನ ಹೊಳೆ ನೀರನ್ನು ಇದಕ್ಕೆ ವಾಣಿ ವಿಲಾಸಕ್ಕೆ ತಂದರು. ಯಾಕೆ ಅಂತಂದ್ರೆ ನಡುವೆ ಉದ್ದಕ್ಕೂ ಪಂಪ್ ಮಾಡಿಬಿಡ್ಬೋದು ಅಂತ ಇಲ್ಲ. ಅವ್ರ ಕಾಲದಲ್ಲಿ ಆ ಕಾಲದಲ್ಲಿ ಈ ತಂತ್ರಜ್ಞಾನ ಅಷ್ಟು ವಿಸ್ತೃತವಾಗಿ ಮತ್ತು ವ್ಯಾಪಕವಾಗಿ ಎಲ್ರಿಗೂ ಗೊತ್ತಿಲ್ಲದೆ ಇದ್ದರು. ಅವರು ಏನು ಅಂದರೆ ಕೆಲವೊಮ್ಮೆ ಬಲ್ಲವರಿಂದ ಕಲಿತು ಯಾರನ್ನು ಕನ್ಸಲ್ಟ್ ಮಾಡಬೇಕು, ಯಾರಿಗೆ ಯಾವ ಕೆಲಸವನ್ನು ಕೊಡಬೇಕು ಅದನ್ನು ತಿಳಿದು ಅದನ್ನು ಮಾಡ್ತಿದ್ರು. ನೋಡಿ, TRA ತಂಬುಚೆಟ್ಟಿಯವರು ಈ ವಾಣಿ ವಿಲಾಸ ಅಂದರೆ ಮಾರಿಕಣಿವೆನಲ್ಲಿ ಅಣೆಕಟ್ಟನ್ನು ಕಟ್ಟಬೇಕು ಅನ್ನುವಂಥ ತೀರ್ಮಾನ ಪ್ರೆಸಿಡೆನ್ಸಿಗೆ ಸೇರಿದವರಲ್ವಾ? ಅಲ್ಲ, ಅವರು ಇಲ್ಲಿ ರೀಜೆನ್ಸಿ ಕೌನ್ಸಿಲ್ ಮೆಂಬರ್ ಆಗಿದ್ರು. ಅವರು ಕೂಡ ಮಡ್ರಾಸ್ ಮೂಲದವರು. ಅವರು ಒಂದು ಸಜೆಷನ್ ಕೊಡ್ತಾರೆ ರಾಣಿಗೆ. ನಮ್ಮಲ್ಲಿ BL ರೈಸ್ ಇದಾರಲ್ಲ, ಅವರು ಆಗ ಶಾಸನ ಇದಾಗಿದ್ರು ಓರಿಯೆಂಟಲ್ ಲೈಬ್ರರಿ ಇದರಲ್ಲಿ. ಅವರ ಮಗ ಅಮೆರಿಕದಿಂದ ಮುಗಿಸಿ ಬಂದಿದ್ದಾರೆ, ಅವ್ರಿಗೆ ಅನುಭವ ಇದೆ, ಇಲ್ಲಿ ಅವ್ರನ್ನ ಇಂಜಿನಿಯರ್ ಆಗಿ ನೇಮಕ ಮಾಡ್ಕೊಳ್ಳೋಣ ಇದಕ್ಕೆ ಅಂತ ಹೇಳ್ತಾರೆ. ಇದು ತಕ್ಷಣ ಒಪ್ತಾರೆ. ಅದರಿಂದ ಅವ್ರಿಗೆ ಎಷ್ಟು ಅನುಕೂಲ ಆಯಿತು ಅಂತಂದರೆ, ನನಗೆ ಈ ಪುಸ್ತಕವನ್ನು ಬರೆಯುವಲ್ಲಿ ಅವರ ಆತ್ಮಚರಿತ್ರೆ ಏನಿದೆ, ಡಗ್ಲಾಸ್ ರೈಸ್ ಅವ್ರದ್ದು, TRA ತಂಬುಚೆಟ್ಟಿ ಅವ್ರದ್ದು, ನಾನು ಆ ಥರದ ಬೇರೆ ಇದನ್ನೆಲ್ಲ ನೋಡಿ ಬರೆಯೋದಕ್ಕೆ ಅನುಕೂಲ ಆಯಿತು. ಅವರನ್ನು ತಗೊಂಡಿರೋದು ಎಷ್ಟು ಅನುಕೂಲ ಆಯಿತು ಅಂತಂದರೆ, ಆ ಡ್ಯಾಮ್ ಕನ್ಸ್ಟ್ರಕ್ಷನ್ ಇಲ್ದಿದ್ರೆ ಏನಾಗ್ಬಿಡ್ತಿತ್ತೋ, ಸುಲಭ ಏನಿರಲಿಲ್ಲ. ನೋಡಿ, ಇದನ್ನೇ ಯಾತಕ್ಕೆ ನಾನು ಈ ಪ್ರಶ್ನೆಯನ್ನು ಹೇಳಿದೆ ಅಂತಂದರೆ,
ಈಗ ಈಗ ಆಡಳಿತದ ಮುಖ್ಯಸ್ಥನಾಗಿ ನನಗೆ ಗೊತ್ತಾಗಲಿಲ್ಲ ಅಂತಂದರೆ ನಾನು ಸೂಕ್ತವಾದವನ್ನು ಅದ್ರ ಬಗ್ಗೆ ಅರಿವಿರುವವನ್ನು ಆರಿಸ್ಕೊಂಡು ಅವನ ಸಲಹೆಗಳನ್ನು ತೆಗೆದುಕೊಂಡು ಅದಕ್ಕೆ ಯಾವುದಕ್ಕೆ ಎಲ್ಲಿಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ಮಾಡಿದರೆ ಜನಾನುಕೂಲಿ ಆಗುತ್ತೆ. ಅದು ಜೊತೆಗೆ ಜನಪರವಾದ ಕೆಲಸ ಮಾಡಿದಾಗ ಆಗುತ್ತೆ. ಇಲ್ಲದಿದ್ದರೆ ನನ್ನ ಪ್ರತಿಷ್ಠೆಗೆ ನಾನು ಕೆಲಸ ಮಾಡಿದಾಗುತ್ತೆ, ಅದು ಜನರಿಗೆ ತಲುಪೋದೇ ಇಲ್ಲ. ಅವರು ಆ ಕಾಲದಲ್ಲಿ ಅದನ್ನು ಮಾಡಿದ್ದಿದೆಯಲ್ಲ, ವಾಣಿ ವಿಲಾಸ್ ಸಾಗರವನ್ನು ಚಿತ್ರದುರ್ಗ ಜಿಲ್ಲೆ, ಆಗ 3 ಜಿಲ್ಲೆ ಭಾಳ ಕಷ್ಟ ಅವ್ರ ಕಾಲದಲ್ಲಿ. ತುಮಕೂರು, ಕೋಲಾರ ಮತ್ತು ಚಿತ್ರದುರ್ಗ ಅದನ್ನು ಸಾಕೋದು ಬಹಳ ಕಷ್ಟ ಇತ್ತು. ಯಾಕೆಂದರೆ ಪದೇ ಕ್ಷಾಮ, ನೀರೇ ಇಲ್ಲ. ಆ ಕಾಲದಲ್ಲಿ ಅದನ್ನೆಲ್ಲ ಮಾಡುವಂಥ ಯೋಜನೆ ಏನು ಮಾಡಿದ್ರಲ್ಲ, ಯೋಜನೆಯನ್ನು ಪೂರ್ಣ ಏನು ರಾಣಿಗೇನು ಇಂಜಿನಿಯರಿಂಗ್ ಗೊತ್ತಿತ್ತ ಅಂತ ಯಾರು ಮಾತಾಡ್ಬೋದು, ಆದರೆ ಗೊತ್ತಿರಬೇಕಾಗಿಲ್ಲಲ್ಲ ಮೇಡಮ್. ಅವರು ಸುತ್ತಲೂ ಇರುವಂಥ ಅಧಿಕಾರ ವರ್ಗವನ್ನು ಹೇಗೆ ಬಳಸ್ಕೋಬೇಕು ಅನ್ನೋದು ಗೊತ್ತಿದ್ರು ಸಾಕಲ್ವಾ. ಮತ್ತೆ ನಮ್ಮ ತಮಿಳುನಾಡಿನ ಧೀರರನ್ನ ಜ್ಞಾಪಿಸ್ಕೊಳ್ಳೋ ಮಾಡ್ತಿದ್ದೀರಿ. ರಾಮ್ ಸೇತು ವಿಚಾರಕ್ಕೆ ರಾಮ ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿದ್ದ ಅಂತ, ಆ ಪುಣ್ಯಾತ್ಮನಿಗೆ ಅಷ್ಟು ಗೊತ್ತಿಲ್ಲ. ರಾಮ ಅಲ್ಲ ಕಟ್ಟಿಸಿದ್ದು ನಳ ನೀಲ ಇವರುಗಳು ಕಟ್ಟಿದ್ದು, ಅದನ್ನು ಅವರು ಇಂಜಿನಿಯರ್ಸ್, ರಾಮ ಅಲ್ಲ ಅಂತ. ಅದರಿಂದ ರಾಜಮಾತೆ ಏನು ಇಂಜಿನಿಯರ್ ಆಗ್ಬೇಕಾಗಿಲ್ಲ, ಒಳ್ಳೆ ಇಂಜಿನಿಯರ್ನ ಇಟ್ಕೊಂಡ್ರೆ ಸಾಕು ಕೆಲಸಕ್ಕೆ. ಇವರು ಇನ್ನೇನು 6 ತಿಂಗಳು ಮುಕ್ತಾಯಕ್ಕೆ ಬೇಕಾಗುತ್ತೆ, ಶೇಷಾದ್ರಿಯವರು ತೀರೋಗ್ಬಿಡ್ತಾರೆ. ಹೌದು. ಆ ಕಾಲದಲ್ಲಿ ಇವ್ರಿಗೆ ಒಂದ್ಸರಿ ದಿಕ್ಕು ತಪ್ಪಿ ಹೋಗ್ಬಿಡುತ್ತೆ. ಏನು ಮಾಡಬೇಕು? ಇದು ಎಂಥ ದೊಡ್ಡ ಯೋಜನೆ, 2 ಯೋಜನೆ. ಸಾವುಗಳನ್ನ ತಂದಿಟ್ಬಿಡ್ತೀರಾ ಸರ್, ನಮಗೆ ಆಗೋಗುತ್ತೆ. ಚಾಮರಾಜೇಂದ್ರ ಒಡೆಯರ್ ಸತ್ತಾಗ ಅಯ್ಯೋ ಹೋಗಿ ದೂರದ ಕಲ್ಕತ್ತಾನಲ್ಲಿ ಅವರು ಎಷ್ಟು ವಿವರವಾಗಿ ಚಿತ್ರಿಸಿದೆ ಅಂದರೆ ಪಾಪ ಕೆಂಪನಂಜಮ್ಮಣ್ಣಿ ಅವರ ಮನಸ್ಥಿತಿ ಏನು ಅನ್ನೋದು ನಮಗೆ ಬಂದ್ಬಿಡುತ್ತೆ. ತುಂಬಾ ದುಃಖ ಆಗುತ್ತೆ. ಅದನ್ನು ಬಿಟ್ಟು ಆಮೇಲೆ ಮುಂದುವರಿಸ್ದೆ ನಾನು, ಸಿಂಕ್ ಆಗಲಿ ನಮ್ಗೆ ದುಃಖ ಅಂತ. ಪರಿಸ್ಥಿತಿ ಆಗಿತ್ತಲ್ಲ, ಹೆಣ್ಣು ಮಗಳು ಎದುರಿಸುವಂತಹ ಪರಿಸ್ಥಿತಿ ಹೇಳಕ್ಕಾಗಲ್ಲ. ಇಲ್ಲೂ ಪ್ರವಾಸಕ್ಕೆ ಅಂತ ಹೋಗಿ ಅಲ್ಲಿ ಸಾಯೋದು ಅಂದ್ರೆ ಹೇಗಿದ್ದಿರ್ಬೋದು ಆಕೆ ಪರಿಸ್ಥಿತಿ. ನೋಡಿ ಮೇಡಮ್, ವಿದ್ಯುತ್ ಸ್ಥಾವರ ಮಾಡಬೇಕು ಅಂದಾಗ ಮಧ್ಯದಲ್ಲಿ ಅದ್ರ ಮುಂದೆ ನಿಂತು ಅದನ್ನು ನಡೆಸ್ತಾ ಇದ್ದಂಥ, ಇವರಿಗೆ ಅದ್ರ ಬಗ್ಗೆ ಅರಿವು ಕೊಟ್ಟಂಥ ದಿವಾನರು ತೀರಿ ಹೋದಾಗ ಇವ್ರು ಏನು ಮಾಡಬೇಕು ಹುಡುಕಿದ್ರು. ಅದಕ್ಕೆ ಬೇಕಾಗಿರೋಂಥ ಒಂದು ಸ್ವಲ್ಪ ದಿವಸ ಇದಕ್ಕೂ ಹೋಗಿದ್ರಲ್ಲ ಅವರು, ಬರ್ಮಾಕ್ ಹೋಗ್ತಾರೆ. ಮತ್ತೆ ಅವ್ರಿಗೆ ಆರೋಗ್ಯ ತುಂಬಾ ಪ್ರಾಬ್ಲಮ್ ನೋಡಿ. ಇದ್ರಲ್ಲಿ ಅದೊಂದು ಎಷ್ಟು ಚಿಕ್ಕ ವಯಸ್ಸಿಗೆ ಇಂಥ ಧೀರರು ಕೆಲಸ ಮಾಡಬಲ್ಲಂಥವರು ತೀರ್ ಹೋಗ್ತಾರಲ್ಲ. ಹೌದು, ನಮ್ಮ ಮೈಸೂರಿನ ಚರಿತ್ರೆಯನ್ನು ನೋಡಿದಾಗ ಮಾತ್ರ ಎಲ್ಲ ಮಧ್ಯ ವಯಸ್ಸನ್ನು ದಾಟಿದವರೇ ಕಡಿಮೆಯನ್ನಾಗಿ ಇದೆ ಮೇಡಮ್ ಅದು. ಮತ್ತೆ ಆ ಕಾಲದಲ್ಲಿ ಅದು ಏನು ಹಾಗೆ ಆಗ್ತಾ ಇತ್ತು. ನಿಮ್ಗೆ ರಂಗಾಚಾರ್ಯವ್ರು ಇರ್ಬೋದು, ಇವರು ಇರ್ಬೋದು, ಆಮೇಲೆ ರಾಜವಂಶದಲ್ಲಿ ಎಷ್ಟು ಜನ ಮೇಡಮ್ 30-35ರಲ್ಲಿ ತೀರಿ ಹೋದವರು. ಅದು ತುಂಬಾ ಇದು. ಆದರೆ ಅಷ್ಟಿಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲ ಮಾಡಿದ್ರಲ್ಲ. ಇವತ್ತು 80 ವರ್ಷದ ತನಕ, 85 ತನಕ, 90 ತನಕ ನಮ್ಗೆ ಅಧಿಕಾರ ಬೇಕು ಅಂತ ಹೇಳ್ತಾರೆ ವಿನ ಕೊಟ್ಟಿದ್ದೇನಪ್ಪ ಅಂತ ಕೇಳಿದ್ರೆ ಹೇಳೋದಕ್ಕೆ ಅಲ್ಲ, ಅದಕ್ಕೆ ಒಂದು ಸಂಸ್ಕಾರ ಬೇಕಲ್ಲ ಸರ್. ನನಗನ್ಸುತ್ತೆ ಈ ಪುಸ್ತಕನ ನಮ್ಮ ಇವಾಗಿನ ಅಧಿಕಾರಿಗಳು ಜೊತೆಗೆ ಮಂತ್ರಿಗಳು ಎಲ್ಲರೂ ಓದಬೇಕು ಅಂತ. ಅಧಿಕಾರ ಮಾತ್ರ ಬೇಕಾದರೂ ಆಗಲ್ಲ, ಅದಕ್ಕೆ ಏನೇನು ತಯಾರಿ ಬೇಕು, ಮುಂದಿನವರನ್ನು ಹೇಗೆ ತಯಾರಿಸಬೇಕು, ಅದಕ್ಕೆ ಈ ಪುಸ್ತಕ ಓದಬೇಕು. ನೀವು ನಾಲ್ವಡಿಯವರಿಗೆ ಸಿಕ್ಕಿದಂಥ ಶಿಕ್ಷಣ ಇದೆಯಲ್ಲ, ಇದನ್ನು ನೋಡಿ ನನಗೆ ಅರ್ಥಶಾಸ್ತ್ರನೇ ಜ್ಞಾಪಕ ಬರ್ತಾಯಿತ್ತು ಅದನ್ನು ಓದ್ತಾ ಇದ್ದಾಗ. ಮೊದಲನೇ ಅಧಿಕರಣನೇ ವಿನಯಾಧಿಕರಣ ಅಂತ. ಅಂದರೆ ರಾಜಕುಮಾರರನ್ನು ಹೇಗೆ ತಯಾರಿಸಬೇಕು, ಅವರ ಮೆಂಟಲ್ ಮೇಕಪ್ ಏನಾಗಿರಬೇಕು, ಅವರ ದೈಹಿಕವಾದಂಥ ಶಿಕ್ಷಣ ಏನಾಗಿರಬೇಕು, ಬುದ್ಧಿ ಸಾಮರ್ಥ್ಯ ಹೇಗೆ ಹೆಚ್ಚಿಸಬೇಕು, ಇದೇ ವಿನಯಾಧಿಕರಣ. ಅಂದರೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಎಲ್ಲ ಥರದಲ್ಲೂ ಅಂತ. ಅದರದ್ದು ಪಡಿಯಚ್ಚಿನ ಹಾಗಿತ್ತು ನಾನು ಇದನ್ನು ಓದ್ತಾ ಇದ್ದಾಗ. ಹಾಗೆ ಮಾಡಿದ್ದಾರೆ. ಅರ್ಥಶಾಸ್ತ್ರ ಬಹುದೊಡ್ಡ ಬಯಕೆ, ತನ್ನ ಮಗ ವಿನಯವಂತನಾಗಬೇಕು, ತನ್ನ ಮಗ ಈ ಒಂಥರ ನಿಸ್ಪೃಹನಾಗಿ ಈ ರಾಜ್ಯದ ಸೇವೆಯನ್ನು ಸಲ್ಲಿಸಬೇಕು, ನಮ್ಮ ಸಂಸ್ಥಾನ ಅನ್ನೋದು ಆ ಥರ ಬೆಳಗಬೇಕು ಅನ್ನೋದು ಅವ್ರಿಗೆ ಎಂಥ ದೊಡ್ಡ ಕನಸಾಗಿತ್ತು ಅಂದರೆ ಕೊನೆಗೆ ಅವರು ಕನಸು ತಂದಿರೋದು ಅದೇ ಕಾರಣಕ್ಕಾಗಿ. ಯಾಕೆಂದರೆ ನಾವೇ ಇನ್ನೂ ಅವರ ಜೀವನದ ಪೂರ್ಣ ಇದನ್ನು ಹೇಳ್ತಾ ಹೋದರೆ ಕಾದಂಬರಿ ಓದುವ ಇದು ಗಾತ್ರ ಹೆಚ್ಚಾಗ್ಬಿಡ ಇದಾಗತ್ತೆ. ಈಗಲೇ 400 ಪೇಜ್ ಇದೆ, ಆದರೆ ಇಷ್ಟು ಬೇಕು ಸರ್. ಅದೇ ಆ ಕಾರಣದಿಂದ ನಾನು ಅವರ ಕನಸನ್ನು ಒಂದು ಸಂಕ್ಷಿಪ್ತವಾಗಿ ಹೇಳಿದೆ ಮೇಡಮ್. ಅದಕ್ಕೆ ಕಾರಣ ಏನು ಅಂತಂದರೆ, ಅದರಲ್ಲಿ ಅವರು ತಾಯಿಯಾಗಿ
ಮಗನಿಗೆ ಅಧಿಕಾರ ವಹಿಸಿಕೊಡುವಾಗ ಹೇಳುವ ಮಾತುಗಳಿದೆಯಲ್ಲ, ಅದು ಏನು ಇದ್ರ ನೀತಿನಲ್ಲಿರೋದು, ಅದರಲ್ಲೂ ಇದರಲ್ಲಿ ಶುಕನಾಸ ಉಪದೇಶ ಅಂತ ಬರುತ್ತೆ ಬಾಣಭಟ್ಟನಲ್ಲಿ, ಇದೆಲ್ಲ ಸರಿನೇ. ಇದೆ. ಆದರೆ ಈ ಕಾಲಕ್ಕೆ ಅನ್ವಯ ಹಾಗಾಗಿ ಆಧುನಿಕತೆಯನ್ನು ತೆರೆದಿಟ್ಟು, ಮಗನೆದುರಿಗೆ ಆಧುನಿಕತೆಯನ್ನು ತೆರೆದಿಟ್ಟು ಅವನಿಗೆ ಸಂಸ್ಕಾರ ಬಲವನ್ನು ಕೊಟ್ಟು ಅವನಿಗೆ ಪರಂಪರೆಯ ಹೊಣೆಗಾರಿಕೆಯನ್ನು ಹೇಳಿ ಅವರನ್ನು ಈ ಥರ ಒಂಥರ ಸರ್ವಸಮರ್ಥ ವ್ಯಕ್ತಿತ್ವವನ್ನು ಅವರೊಳಗೆ ಕಟ್ಟಿಕೊಡೋದಿದೆಯಲ್ಲ ಮೇಡಮ್, ಅದು ಒಂದು ಮಹದಚ್ಚರಿ. ಅದು ಆ ತಾಯಿಗೆ ಇದರಲ್ಲಿ ಎರಡು ಮುಖ್ಯವಾದಂಥ ಅಂಶಗಳನ್ನು ಯಾರು ಬೇಕಾದರೂ ಗಮನಿಸ್ಬೋದು. ಒಂದು, ಆ ಸಂದರ್ಭಗಳನ್ನು ಅವರ ವೈಯಕ್ತಿಕವಾಗಿ ಮತ್ತು ರಾಜಕೀಯವಾಗಿ ಬಂದಂಥ ತುಂಬ ಕ್ಲಿಷ್ಟ ಪರಿಸ್ಥಿತಿಯನ್ನು ಅವ್ರು ಹೇಗೆ ನಿಭಾಯಿಸಿದ್ರು ಒಂದು. ಇನ್ನೊಂದು, ಅಂಥ ಪರಿಸ್ಥಿತಿಯಲ್ಲಿ ಮಗನನ್ನು ಹೇಗೆ ಬೆಳೆಸಿ ಅತ್ಯುತ್ತಮವಾದಂತಹ ಒಬ್ಬ ರಾಜರ್ಷಿಯನ್ನು ಕೊಟ್ಟರು ಈ ಸಂಸ್ಥಾನಕ್ಕೆ ಅನ್ನೋದು. ಇವೆರಡೂ ಕೂಡ ಆಕೆಯ ತುಂಬ ದೊಡ್ಡ ಶಕ್ತಿಗಳು. ಅದಕ್ಕೆ ಶಿವಶಕ್ತಿಯಾಯುಕ್ತೋ ಅಂತಲೇ ಹೇಳೋದು. ಸ್ತ್ರೀಯರಿಗೆ ತುಂಬ ದೊಡ್ಡ ಶಕ್ತಿ ಇದೆ ಅನ್ನೋದನ್ನು ಈ ಕಾದಂಬರಿಗಳು, ನೀವು ಬರೆದಿರೋವಂಥ ಈ ಕಾದಂಬರಿಗಳನ್ನು, ಸ್ತ್ರೀ ಪರ ಕಾದಂಬರಿಗಳನ್ನು ಓದಿದ್ರೆ ಗೊತ್ತಾಗುತ್ತೆ. ಇನ್ನೊಂದು ಸರ್ ನಾನು ಹೇಳ್ಬಿಡ್ತೀನಿ ಮರ್ತೋದ್ರೆ ಅಂತ, ನೀವು ಇದೆಲ್ಲ ಬರೆದಿದ್ದೀರಲ್ಲ, ಹಾಗೆ ನಮ್ಮ ಕರ್ನಾಟಕದ ಈ ಜಲಾಶಯಗಳನ್ನು ಕುರಿತು ನೀವು ಬರೀಬೇಕು. ಅಂದರೆ ಯಾವುದಾದ್ರೂ, ಈಗ ನೋಡಿ ವಿದ್ಯುತ್ತಿನ ಬಗ್ಗೆ ಇತಿಹಾಸ ನೀವು ಬರೆದಿದ್ದೀರಿ, ಜೊತೆಗೆ ಅದಕ್ಕೆ ಕಾರಣಕರ್ತರಾದವರು ಯಾರು ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ಇದರಲ್ಲಿ ಬರುತ್ತೆ. ಹಾಗೆ ಜಲಾಶಯಗಳನ್ನು ಕುರಿತು ಬರೀಬೇಕು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಬೇರೆ ಬೇರೆ ಪುಸ್ತಕಗಳನ್ನು ಓದ್ಬೋದು, ಅದರಲ್ಲಿ ಅಲ್ಪ ಸ್ವಲ್ಪ ಬರುತ್ತೆ. ಆದರೆ ಈ ರೀತಿಯಾಗಿ ಒಂದು ಒಟ್ಟಿಗೆ ಇದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಚಾರ, ಇವತ್ತಿಗೂ ನಮಗೆ ಬೇಕಾಗಿರುವಂಥದ್ದು. ಅದನ್ನು ನಿಮ್ಮಂಥವ್ರು ಬರೀಬಹುದು. ನನಗೆ ಇನ್ನೂ ಒಂದು ತುಂಬ ದೊಡ್ಡ ಮೆಚ್ಚುಗೆ ನಿಮ್ಮ ವಿಚಾರದಲ್ಲಿ ಅಂತ ಹೇಳಿದ್ರೆ, ನೀವು ಬೇಸಿಕಲಿ ಎಂಜಿನಿಯರ್ ಆಗಿದ್ದವರು. ಅದರಿಂದ ನಿಮ್ಮ ಕ್ಷೇತ್ರಗಳು ಬೇರೆ ಬೇರೆ ಇದರಲ್ಲಿ ಡಿಸಿಪ್ಲಿನ್ಸಲ್ಲಿ ನೀವು ಸಾಕಷ್ಟು ಅಭ್ಯಾಸ ಮಾಡಿರೋದ್ರಿಂದ ಅದನ್ನು ತುಂಬ ಒಪ್ಪವಾಗಿ, ಓರಣವಾಗಿ ಹೇಗೆ ಕಾದಂಬರಿಯ ಚೌಕಟ್ಟಿನಲ್ಲಿ ತರಬೇಕು ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಆದ್ದರಿಂದ ನಿಮ್ಮ ಕಾದಂಬರಿಗಳು ಅರ್ಥವತ್ತಾಗಿರುತ್ತೆ, ಆಧಾರಪೂರ್ವಕವಾಗಿರುತ್ತೆ, ಜೊತೆಗೆ ಅಂತಃಕರಣನೂ ಇದೆ ನಿಮಗೆ. ಅದರಲ್ಲೂ ಸ್ತ್ರೀಯರ ವಿಚಾರದಲ್ಲಿ ನಿಮಗೆ ಅತ್ಯಂತ ಆದರ ಗೌರವ ಅಲ್ವಾ, ತುಂಬ ಪ್ರೀತಿ ಇದೆ. ನಾನು ಮೊನ್ನೆ ಜಗದೀಶ್ವರ ಹತ್ರ ಮಾತಾಡ್ತಾ ಹೇಳಿದೆ, ಭಾಳ ಚಿಕ್ಕ ವಯಸ್ಸಲ್ಲಿ ಹಾಲು ಕುಡಿಯೋ ವಯಸ್ಸಲ್ಲಿ ತಾಯಿನ ಕಳ್ಕೊಂಡಿದ್ರಿಂದ ನನಗೆ ಈ ಜಗತ್ತನ್ನು ನೋಡಿದಾಗ ನನಗೆ ಆ ಅಂತಃಕರಣವನ್ನು ನನ್ನ ಮನಸ್ಸು ಹುಡುಕುತ್ತೆ ಮೇಡಮ್. ಅದು ನೋಡಿ, ಇದರಲ್ಲೂ ಕೂಡ ನಾನು ಅದನ್ನು ಗಮನಿಸಿದೆ. ನೀವು ಎತ್ಕೊಳ್ತಾ ಮುಖ್ಯ ಪಾತ್ರವಾಗಿ ಬರುವಂಥದ್ದು ಇವರ ಜೀವನದಲ್ಲಿ ಸರಳಾದೇವಿ ಪಾತ್ರ. ಆಮೇಲೆ ಇನ್ನೊಂದು, ಈ ಕಾದಂಬರಿಯನ್ನು ಓದಿದಾಗ ಯಾರಾದರೂ ಗುರುತಿಸ್ಬಹುದಾದಂಥ ಅಂಶ ಅಂತ ಹೇಳಿದ್ರೆ, ಈ ಮೈಸೂರು ಸಂಸ್ಥಾನದ ಸಂಸ್ಕಾರ ಸಭ್ಯತೆಗಳಿರಲಿ, ಆ ಕಲೆ ಮತ್ತು ಸಂಗೀತ, ಇದು ಕೂಡ ಹೇಗೆ ಬೇರೆಯವರನ್ನು ಪ್ರಭಾವಿಸ್ತು ಅನ್ನೋದನ್ನು ಬಹಳ ಚೆನ್ನಾಗಿ ತಂದಿದ್ದೀರ. ಆ ಪ್ರಸಂಗ, ಕಲ್ಕತ್ತಾಗೆ ಇವರು ಹೋಗೋದು, ಆ ಪ್ರಸಂಗದಲ್ಲಿ ಸರಳಾದೇವಿ ಅದನ್ನೆಲ್ಲ ಹೇಳೋದು, ಪತ್ರಿಕೆಗಳಲ್ಲಿ ಬರೆಯೋದು, ಒಂಥರ ಹೆಮ್ಮೆ ಅನಿಸುತ್ತೆ. ನಿಜ ಹೇಳಬೇಕು ಸರ್, ಅಂದರೆ ಈ ನಿಮ್ಮ ಪುಸ್ತಕ ಓದಿದಾಗ ನಮ್ಮ ಮೈಸೂರು ಬಗ್ಗೆ ನಮ್ಗೆ ಅಲ್ಲಿ ಇಲ್ಲಿ ಚೂರಪರ ಓದಿರ್ತೀವಿ, ಆದರೆ ಒಟ್ಟು ನೀವಿಲ್ಲ ಇದನ್ನು ಕೊಟ್ಟಾಗ ತುಂಬ ಹೆಮ್ಮೆ ಅಂತ ಅನಿಸುತ್ತೆ, ತುಂಬ ಸಂತೋಷ ಆಗುತ್ತೆ, ಸಮಾಧಾನ ಆಗುತ್ತೆ. ಅದು ನಿಮ್ಮ ಅಂತಃಕರಣಕ್ಕೆ ಈ ಮಟ್ಟಿಗೆ ದಾಟಿದೆ ಅಂತಂದರೆ ನನಗೊಂಥರ ಧನ್ಯತೆ ಭಾವ ಬರ್ತಾ ಇದೆ. ನಾವೆಲ್ಲರೂ ಗುರುತಿಸ್ಬೇಕಾಗಿರೋದು ಒಂದು ಅಲ್ವಾ ಮೇಡಮ್, ನಾಡಗೀತೆ, ನಮ್ಮ ನಾಡಗೀತೆ. ಈ ತಾಯಿ ಚಾಮುಂಡೇಶ್ವರಿಯನ್ನು ಕುರಿತು ನಾವು ಬರೆದ್ವಿ. ಆಮೇಲೆ ಅದು ಬಸವಪ್ಪ ಶಾಸ್ತ್ರಿಗಳು ನೋಡಿ ಎಷ್ಟು ಚಿಕ್ಕ ವಯಸ್ಸಲ್ಲಿ ಏನೋ ಕಾರಣ, ಸುಮ್ಮನೆ ಗಾಳಿ, ಎಂಥ ಒಂದು ಅದ್ಭುತವಾದ ಪ್ರತಿಭೆ. ಇನ್ನೇನೇನಾಗ್ತಿತ್ತು, ಆಧುನಿಕ ಕಾಳಿದಾಸ ಅನ್ನುವ ಅಂತಹ ಒಂದು ಪ್ರತಿಭೆ ಹಾಗೆ ತೀರೋಗ್ಬಿಟ್ರು. ಅದು ಒಂದು. ಆಮೇಲೆ ಇವರೆಲ್ಲ ಮಕ್ಕಳಿದ್ದಾಗ ಅವರ MS ಪುಟ್ಟಣ್ಣವರು, ನರಸಿಂಹಾಚಾರ್ಯರು, ಇವರು ಬರೆದಿರೋ ಪದ್ಯಗಳನ್ನು ಇದು ನಾನು ಸೇರಿಸಿದ್ದಲ್ಲ ಮೇಡಮ್. ಆ ಪದ್ಯದ ತುಣುಕನ್ನು ಬೇಕಾದ್ರೆ ನಾನು ಹೇಳಿರ್ಬೋದು. ಇದೆಲ್ಲ ಅರಮನೆಯಲ್ಲಿ ನಡೆದಿರುವಂಥದ್ದು. ಇಷ್ಟೇ ಅಲ್ಲ, ಅವರಿಗೆ ಆ ಸಂಗೀತದ ಇಡೀ ಅರಮನೆಯಲ್ಲಿ, ಇನ್ನು ಕೊನೆಗೆ ಜಯಚಾಮರಾಜೇಂದ್ರ ಒಡೆಯರ್ ತನಕ ಆ ಸಂಗೀತದ ಹರಿವು ಇದೆಯಲ್ಲ ಮೇಡಮ್, ಮುಮ್ಮಡಿಯವರ ಕಾಲದಿಂದ ಹಿಂದೂ ಇತ್ತು, ಆದರೆ ಅದರಿಂದ ಪ್ರಖರವಾಗಿ ಹರಿಯಕ್ಕೆ ಶುರುವಾಗಿದ್ದು ಮುಮ್ಮಡಿಯವರ ಕಾಲದಿಂದ. ಎಂಥ ಆಶ್ಚರ್ಯ. ರಾಜಮಾತೆ ಕೂಡ ಕೊನೆಗೆ ನಾನು ಅವರು ವೀಣೆ ಬರೆಸ್ತಾ ಇದು ಮಾಡಿದ್ರು ಅನ್ನೋದಕ್ಕೆ ಅದು ಸತ್ಯ ಮೇಡಮ್. ಅವರಿಗೆ ಈ ಏಳು ಬೀಳುಗಳಲ್ಲಿ ಇಡೀ ಈ ರಾಜವಂಶದ ಎಲ್ಲ ಪ್ರಮುಖರಲ್ಲೂ ಕೂಡ ಆ ಸಂಗೀತ ಅವರನ್ನ ಅಂತಃಕರಣವನ್ನು ಈ ಒಂದು ಅಂತಃಕರಣದ ಸಮತೋಲವನ್ನು ಕಾಯ್ದಿಡುತ್ತಿತ್ತು ಅಂತ. ಖಂಡಿತವಾಗಿಯೂ ನನಗೆ ಅದರಲ್ಲೂ ಬಹಳ ಮುಖ್ಯ ಅನಿಸಿದ್ದು ಮೇಡಮ್, ಈ ನಾಡಗೀತೆ
ಇವತ್ತು ಕೂಡ ನಮ್ಮ ರಾಷ್ಟ್ರಗೀತೆಯ ರಾಗದ ಮೇಲೆ ಪ್ರಭಾವ ಬೀರಿದೆ ಅನ್ನೋದು ನಮಗೆ ಅದೊಂದು ಹೆಮ್ಮೆ, ಆಶ್ಚರ್ಯಕರವಾದಂಥದ್ದು, ತುಂಬ ಹೆಮ್ಮೆ ಅಂತ ಅನ್ಸುತ್ತೆ. ಮತ್ತೆ ಅದು ರಾಗ ಸಂಚಾರ ಮೇಡಮ್. ನೀವು ಜಯ ಜಯ ಅನ್ನೋದು ನೀವು ಅದರ ಶಬ್ದಗಳನ್ನು ಹುಡ್ಕೊಂಡು ಹೋದರೂ ಕೂಡ ನಿಮಗೆ ಉತ್ತರದ ಶಬ್ದಗಳಲ್ಲ. ನಮ್ಮ ಈ ಹಾಡಿನಿಂದ, ಈ ನಾಡಗೀತೆಯಿಂದ ಎಷ್ಟು ಪ್ರೇರಿತವಾಗಿದೆ ಅಂತಂದರೆ, ಯಥಾವತ್ತು ಆನಂದಲೋಕೆ ಮಂಗಳಲೋಕೆ ಯಥಾವತ್ತು ಬರೆದಿದ್ದಾರೆ, ಅವರೇ ಒಪ್ಕೊಂಡಿದ್ದಾರೆ ರವೀಂದ್ರನಾಥ್ ಟಾಗೋರ್ ಅವರು. ಅದರ ನಂತರ ಎಷ್ಟೋ ಕಾಲದ ನಂತರ ಬಂದಿರೋ ಜನಗಣ ಮನದಲ್ಲೂ ಕೂಡ ಈ ಸ್ತ್ರೀ ದೇವತೆಯನ್ನು ಪುರುಷ ದೇವತೆಯಾಗಿ ಮಾಡಿ ಅದರಲ್ಲಿ ಈ ಭಾವವನ್ನು ಅವರು ತುಂಬಿದ್ದಾರೆ. ಜೊತೆಗೆ ಇದೇ ಸಂಗೀತ, ಅದೇ ಬಿಲಾವಲ್ಲ ಅಥವಾ ಶಂಕರಾಭರಣ ಅಂತ ಏನು ಹೇಳ್ತೀವಿ, ಅದೇ ರಾಗದ ಸಂಚಾರವನ್ನು ಇಟ್ಟುಕೊಟ್ಟಿದ್ದಾರೆ. ಅದು ನಮಗೆ ಹೆಮ್ಮೆ ಅಲ್ವಾ ಕನ್ನಡಿಗರಿಗೆ? ಅದು ನಮಗೆ ಅದೆಲ್ಲ ಹೆಮ್ಮೆ ಪಡುವಂಥ ವಿಚಾರಗಳನ್ನು ನೀವು ಹೇಳಿದೆ, ಎಲ್ಲರಿಗೂ ಗೊತ್ತಿರೋದಿಲ್ಲ. ಆ ದೃಷ್ಟಿಯಿಂದಲೂ ಕೂಡ ಈ ಕಾದಂಬರಿ ತುಂಬ ಪ್ರಭಾವ ಬೀರುತ್ತೆ ನಮಗೆ. ಕರ್ನಾಟಕದವರೆಲ್ಲ ಓದಬೇಕು, ಎಲ್ಲರೂ ಓದಬೇಕು. ಇನ್ನೊಂದು ಹೇಳ್ತೀನಿ ಸರ್. ಈಗ ಈ ಪುಸ್ತಕದಲ್ಲಿ ಈ ತಾಯಿದು ಚಿತ್ರ ಹಾಕಿದ್ದೀರಾ, ಬಹಳ ಬೇಕಾಗಿದ್ದಂಥದ್ದು. ಯಾಕೆಂದರೆ ಬರೀ ಶಬ್ದಗಳಲ್ಲಿ ವರ್ಣಿಸೋಕ್ಕಿಂತ ನೆನ್ನೆ ಮೊನ್ನೆ ಇದ್ದಂಥವರದ್ರಿಂದ ಅವ್ರ ಚಿತ್ರನೂ ಬಂತು. ಅದೇ ಥರ ನನಗನ್ಸಿದ್ದೇನು ಅಂದರೆ, ಚಾಮರಾಜೇಂದ್ರ ಒಡೆಯರದು, ಅವರ ಪತಿದೇವರು ಅವರದ್ದು ಒಂದು ಚಿತ್ರ ಸಿಗುತ್ತಲ್ವಾ? ಸಿಕ್ಕಿದ್ರೆ ಹಾಕಿರ್ಬೋದಾಗಿತ್ತು ಅಂತ ಅನ್ನಿಸ್ತು ನನಗೆ. ನಾಲ್ವಡಿದಂತೂ ತುಂಬಾ ನೋಡ್ತೀವಿ ನಾವು, ಆದ್ರೆ ಅವರ ತಂದೆಯವ್ರದ್ದು ಮಾಡಬಹುದಾಗಿತ್ತು. ಇದನ್ನ ಮುಂದಿನ ಪ್ರಿಂಟ್ ಅಲ್ಲಿ ಖಂಡಿತ ಸೇರಿಸಿ ಸರ್. ಆಮೇಲೆ ಅವರಿಬ್ಬರದು ಒಟ್ಟಿಗೆ ಒಂದು ಇಲ್ಲಿ ಇದಿರ್ಲಿ. ಯಾಕಂದ್ರೆ ನೋಡಿ, ಅವ್ರದ್ದು ವಿವರಗಳು ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, ಅವ್ರು ಹೇಗಿದ್ರು ಅಂತ ನಮಗೆ ಮನಸ್ಸು ಕಲ್ಪಿಸ್ಕೊಳ್ಳುತ್ತೆ. ಅದಕ್ಕೊಂದು ಸಮಾಧಾನ ಆಗುತ್ತೆ, ಆ ಕುತೂಹಲಕ್ಕೊಂದು ಸಮಾಧಾನ ಆಗುತ್ತೆ. ನೀವು ಆ ಚಿತ್ರ ಭಾವಚಿತ್ರನ ಇತ್ತೀಚಿನದಾಗಿರೋದ್ರಿಂದ ಹಾಕ್ಬೋದು, ಖಂಡಿತ ಹಾಕ್ಬೋದು. ನಾನು ಹುಡುಕಾಡ್ದೆ ಇನ್ನೆಲ್ಲಾದ್ರೂ ಇದೆಯಾ ಒಳಪುಟಗಳಲ್ಲಿ ಎಲ್ಲಾದ್ರೂ. ಅದು ಒಳಪುಟಗಳಲ್ಲಿ ಚಿತ್ರಗಳನ್ನು ಹಾಕುವ ಒಂದು ಸಲಹೆ ಕೂಡ ಇತ್ತು. ಅಲ್ಲ, ಎಲ್ಲಾನು ಬೇಡ, ಒಂದೆರಡು ಕೊನೆ ಪೇಜಲ್ಲಾದ್ರೂ ನಾವು ಇದು ಮಾಡಬಹುದು. ಅವ್ರದ್ದು ಇವರಿಬ್ಬರ ಮದುವೆಯ ಇದು ಚಿತ್ರ ಇದೆ, ಅದರಲ್ಲಿ ಕ್ಲಾರಿಟಿ ಇಲ್ಲ. ಆದರೆ ಅದು ಬಹಳ ಮುಖ್ಯವಾದ್ದು, ಇಡೀ ನಮ್ಮ ದೇಶದ ಇದಕ್ಕೆ ಮುಖ್ಯವಾದ್ದು. ನಾನು ಅದರಲ್ಲಿ ಲೇಖಕರ ಮಾತಲ್ಲಿ ಹೇಳಿದ್ನೇನು, ಈ ಥಾಮಸ್ ಅಲ್ವಾ ಎಡಿಸನ್ ವಿದ್ಯುತ್ ಬಲ್ಬ್ ಕಂಡುಹಿಡಿಯೋಕ್ಕಿಂತ 1 ವರ್ಷ ಮೊದಲು ಇವರ ಮದುವೆಯ ಸಂದರ್ಭದಲ್ಲಿ ಭಾರತದ ನೆಲದಲ್ಲಿ ಮೊಟ್ಟ ಮೊದಲು ವಿದ್ಯುತ್ ದೀಪ ಬೆಳಗಿದ್ದು ಇವ್ರ ಮದುವೆಯ ಸಂದರ್ಭದಲ್ಲಿ. ಅದು ದಾಖಲಾರ್ಹ ಆಗಬೇಕಾಗಿರೋದು. ಇವತ್ತು ಕೂಡ ನೀವು ಗೂಗಲ್ ಮಾಡಿ ಮೇಡಮ್, ಇಂಡಿಯನ್ ಎಲೆಕ್ಟ್ರಿಕಲ್ ಹಿಸ್ಟ್ರಿನಲ್ಲಿ ಇದರಲ್ಲಿ 97ರಲ್ಲೇ ಏನೋ ಅಲ್ಲ 80ರ ದಶಕದಲ್ಲಿ ಕಲ್ಕತ್ತಾದಲ್ಲಿ ಆಗಿರೋ ಎಕ್ಸಿಬಿಷನ್ ಬಗ್ಗೆ ಹೇಳ್ತಾರೆ ವಿನ ಇದು ಉಲ್ಲೇಖನೆ ಆಗಿಲ್ಲ. ಎಷ್ಟು ಬೇಸರ ಆಗುತ್ತೆ ನನಗೆ ಅಂತಂದರೆ, ಇದು ಸ್ವಚ್ಛವಾದ 12 ಆರ್ಕ್ ಲ್ಯಾಂಪು ಯಾರು ತಂದರು, ಆ ಡೈನಮೋ ಯಾರು ಮೇಂಟೈನ್ ಮಾಡಿದ್ರು, ಅದ್ರೂ ಕೂಡ ನಮ್ಮ ಅರಮನೆ ಹಿಸ್ಟ್ರಿನಲ್ಲಿದೆ. ಬಟ್ ನಮ್ಮ ಇಂಡಿಯನ್ ಹಿಸ್ಟ್ರಿಗೆ ನಾವು ಸೇರಿಸಲೇ ಇಲ್ಲ. ಎಷ್ಟು ಬೇಜಾರು ಅನ್ಸುತ್ತೆ. ತಾವು ಹೇಳ್ದಂಗೆ ಆಗ ಆ ಫೋಟೋ ನಂಗೆ ನೀವು ಹೇಳ್ತಿದ್ದಾಗೆ ಅದು ನೆನಪಾಯ್ತು. ಅವ್ರ ಮದುವೆ ಫೋಟೋನೇ ಇದೆ. ಎಲ್ಲ ಇರಲಿ, ವಾಟ್ ಎವರ್ ಇಟ್ ಈಸ್, ಅದನ್ನು ಸೇರಿಸಿ ಅದನ್ನು ಉಲ್ಲೇಖ ಮಾಡಿ, ಜೊತೆಗೆ ಚಾಮರಾಜೇಂದ್ರದ್ದು ಒಂದು ಚಿತ್ರ ಹಾಕಿದ್ರೆ ನಮ್ಮಂತ ಓದುಗರಿಗೆ ಇನ್ನೂ ಸಮಾಧಾನ ಆಗುತ್ತೆ. ತುಂಬಾ ಒಳ್ಳೆಯ ಸಲಹೆ. ಇದು ಬಹಳ ಚೆನ್ನಾಗಿದೆ. ಇದು ನೀವು ಕವರ್ ಪೇಜಲ್ಲೇ ಕೊಟ್ಟಿರುವಂಥದ್ದು ಬಹಳ ಚೆನ್ನಾಗಿರುವಂಥದ್ದು ಅದು ಒಂದು. ಹಾಗೇ ನಾ ಹೇಳಿದ್ನಲ್ಲ, ನೀವು ಜಲಾಶಯಗಳ ಕುರಿತು ಬರೀಬೇಕು. ಮತ್ತು ಇನ್ನೊಂದು ಸರ್, ನಿಮ್ಮನ್ನು ಯಾತಕ್ಕೆ ನಾನು ತುಂಬ ಗೌರವಿಸ್ತೀನಿ ಅಂತ ಹೇಳಿದ್ರೆ, ನೋಡಿ, ನೀವು ಇಲಾಖೆಗೆ ಸೇರಿಕೊಂಡು ವಿದ್ಯುತ್ ಇಲಾಖೆಗೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಾ. ಅದರಿಂದ ನಿಮ್ಮ ಜೀವನ ಬೆಳಗ್ತು ಅನ್ನೋದನ್ನು ಈ ರೀತಿ ಪುಸ್ತಕಗಳನ್ನು ಬರೆದು ಎಷ್ಟು ಸಾರ್ಥಕಪಡಿಸ್ಕೊಂಡಿದ್ದೀರಾ ಅಂತ ಎಲ್ಲರೂ ಕೂಡ. ಇದು ಒಂದು ತುಂಬ ದೊಡ್ಡ, ನೀವು ಔಟ್ಸೈಡ್ ದಿ ಬುಕ್ ನೋಡಿದ್ರು ಕೂಡ ನಿಮ್ಮ ಇದಿದೆಯಲ್ಲ ಬರವಣಿಗೆ ಮತ್ತು ನಿಮ್ಮ ದೃಷ್ಟಿಕೋನ, ಕತೆ ಬರೆಯೋದು ಒಂದು, ಕತೆ ಯಾಕೆ ಬರೆದ್ರಿ ಅಂತ ನೀವು ಹೇಳ್ಕೊಂಡಿದ್ದೀರಾ. ಈ ಕೃತಜ್ಞತಾ ಭಾವ ಬಹಳ ದೊಡ್ಡದು ಸರ್. ಅದನ್ನು ನಾನು ನಿಮ್ಮಲ್ಲಿ ಕಂಡಿದ್ದೀನಿ. ಈಗ ಚೆನ್ನಭೈರಾದೇವಿ ವಿಚಾರದಲ್ಲೂ ಅಷ್ಟೇ, ಸುಮ್ಮನೆ ಯಾವನೋ ಬಂದು ಆಕೆಯ ವಿಚಾರದಲ್ಲಿ, ಅವಳ ನಡತೆ ವಿಚಾರದಲ್ಲಿ ಮಾತಾಡಿಬಿಟ್ರೆ ಹೇಗಾಯಿತು, ಅದು ಎಷ್ಟು ನಿಮ್ಮನ್ನು ತಟ್ಟಿದೆ. ಅದಕ್ಕೋಸ್ಕರ ಕಾದಂಬರಿನೇ ಬರೆದು ಆ ಒಂದು ಅಪವಾದವನ್ನು ಹೋಗಲಾಡಿಸಿದ್ರಿ ನೀವು.
ಅದು ತುಂಬ ದೊಡ್ಡ ಹೃದಯ ನಿಮ್ಮದು. ಅದಕ್ಕೋಸ್ಕರವಾಗಿಯೂ ನಾನು ನಿಮ್ಮನ್ನು ತುಂಬ ಮೆಚ್ಕೊಳ್ತೀನಿ. ನೀವು ಹೊಸದಾಗಿ ಬರ್ದಾಗಲೆಲ್ಲ ಬರಬೇಕು, ನಮ್ಮಲ್ಲಿ ಮಾತಾಡಬೇಕು ಅಂತ. ಇನ್ನು ಏನು ಹೇಳ್ಬೋದು ಸರ್ ನೀವು ಇದ್ರ ಬಗ್ಗೆ? ಇನ್ನು ಯಾವ್ಯಾವ ರೀತಿ ಸಿದ್ಧತೆಗಳು ನಡೆಸ್ಕೊಂಡ್ರಿ ಪುಸ್ತಕನ ಬರೆಯೋದಕ್ಕೆ? ಸಾಮಾನ್ಯವಾಗಿ ನೀವು ಒಂದೆರಡು ವರ್ಷ ಅಂತೂ ತೊಗೊಳ್ತಿರಲ್ವ ನೀವು ಬರೆಯೋದೆಲ್ಲ ಕೂಡ ಈ ಥರ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ಅಧ್ಯಯನಪೂರ್ವಕವಾಗಿ ಕೇವಲ ಕಲ್ಪನೆಯಿಂದ ಬರೆಯೋದಕ್ಕೆ ಇಲ್ಲ ಮೇಡಮ್. ನನಗೆ ಏನನ್ಸುತ್ತೆ ಅಂತಂದರೆ, ಈಗ ನಾನು ನಿವೃತ್ತ. ಹೌದು. ನನಗೆ ಬೇರೆ ಬೇರೆ ಹವ್ಯಾಸಗಳು ಹೊತ್ತು ಕಳೆಯುವಂಥದ್ದು, ಓದು ಬರ ಈ ಥರದ್ದು ಬಿಟ್ಟರೆ ಗೊತ್ತಿಲ್ಲ. ಒಂದು ನನಗೆ ಹೊತ್ತು ಕಳೆಯೋದಿಲ್ಲ ಸರ್, ಸ್ವಾರ್ಥ, ನಂದೊಂದು ಸ್ವಾರ್ಥ. ಇದು ಏನು ಸ್ವಾರ್ಥ ಅಂತಂದರೆ, ಏನು ಮಾಡಬೇಕು, ಮಾಡೋದನ್ನು ಒಂದಿಷ್ಟು, ಯಾಕೆಂದರೆ ನಾನು ತಮಗೆ ಹೇಳಬೇಕು ಏನು ಅಂತ ಕೇಳಿದ್ರೆ, ನಾನು ತುಂಬ ಆರ್ಥಿಕವಾಗಿ ತುಂಬ ಬಡತನದಿಂದ ಬಂದವನು. ವಿದ್ಯಾಭ್ಯಾಸಕ್ಕೆ ಇವತ್ತು ಕೂಡ ನನ್ನ ಸ್ನೇಹಿತ ಹೋಗಿ ಭೇಟಿ ಮಾಡಿದೆ ಮೇಡಮ್, ದಾವಣಗೆರೆಯಲ್ಲಿ ಚನ್ನಗಿರಿ ವಿರೂಪಾಕ್ಷಪ್ಪ ಅಂತೇಳಿ. ನಮಗೆ 5 ವರ್ಷಗಳ, ನಾವು ಇಂಜಿನಿಯರಿಂಗ್ ಕನಸು ಇರಲಿಲ್ಲ. ಅವರು 5 ವರ್ಷಗಳ ಕಾಲ ನಮ್ಗೆ ಅನ್ನ ಹಾಕಿದ್ರು. ದಾವಣಗೆರೆಯ ಚನ್ನಗಿರಿ ವಿರೂಪಾಕ್ಷಪ್ಪ ಧರ್ಮಛತ್ರದಲ್ಲಿ ಇದ್ದು ಓದ್ದವ್ರು ನಾವು. ಅವ್ರಿಗೆ ಈಗ 99 ವರ್ಷ ಅವ್ರು ಬದುಕಿದ್ದಾರೆ. ಮುಂದಿನ ವರ್ಷ ನಾವೇ ಎಲ್ಲ ಸೇರಿ ಅವ್ರದ್ದು ಶತಮಾನ ಇದನ್ನು ಭಾಳ ಚೆನ್ನಾಗಿ ಮಾಡಬೇಕು ಅಂತೇಳಿ ಮಾಡಬೇಕು ಅಂದ್ಕೊಂಡಿದ್ವಿ. ಈ ಥರ ನೋಡಿ, ಈ ಸುದ್ದಿ ಹೇಳಿರಲಿಲ್ಲ ನಮಗೆ ನೀವು. ಆಮೇಲೆ ನೋಡಿ, ನಿಮ್ಮ ಕಾಲದವರು ನಮ್ಮ ಕಾಲದವ್ರದ್ದೆಲ್ಲರದು ಇದೇ ಸರ್. ಇದನ್ನು ಗೋಳೋ ಅಂತ ಹೇಳ್ತೀರಾ ಅಥವಾ ಇನ್ನೇನಾದರೂ ಹೇಳ್ತೀರಾ, ಸಂಪತ್ತು ಗೊತ್ತಿಲ್ಲ, ಎಲ್ಲರೂ ಊಟಕ್ಕೋಸ್ಕರ ಪರದಾಡಿರೋರೆ. ಇವತ್ತು ಉತ್ತಮವಾದ ಸ್ಥಾನಗಳಲ್ಲಿ ಇದ್ದುಕೊಂಡು ಅದನ್ನು ಸ್ಮರಿಸುವಂಥವರು ಇವರೇ. ಯಾರಾದರೂ ತಗೊಳ್ಳಿ, ದರಿದ್ರವಾಗಿತ್ತು ನಮ್ಮ ದೇಶ ಪಾಪ. ಇಷ್ಟು ಮಟ್ಟಕ್ಕೆ ಕಂಡು ಅಲ್ಲ. ಇದಕ್ಕೆ ಕಾರಣ ಏನಾಯಿತು ಅಂತಂದರೆ, ನಾವು ಇದುವರೆಗೂ ಸಮಾಜದಿಂದ ಪಡ್ಕೊಂಡ್ಬಂದ್ವಿ ಮೇಡಮ್ ಅಲ್ವಾ, ನಾವು ಪಡ್ಕೊಂಡ್ಬಂದ್ವಿ. ಈಗ ನಮಗೆ ಸರ್ಕಾರ ಪೆನ್ಷನ್ ಕೊಟ್ಟು ನಮ್ಮನ್ನು ಇಡ್ತಿದೆ ಅಂತಂದರೆ, ನಾವು ಕೊನೆಯ ಪಕ್ಷ ನಮ್ಮ ಒಳಗಿನ ಋಣವನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಮಾಜಕ್ಕೆ ಏನಾದ್ರು ಕೊಡಬೇಕು. ನೀವು ಹೇಳ್ತಾ ಇರೋದನ್ನು ಕೇಳಿದ್ರೆ ನನಗೆಲ್ಲ ಈ ರಾಷ್ಟ್ರೀಯ ಕಾವ್ಯಗಳ ಮಾತುಗಳೇ ನೆನಪಕ್ಕೆ ಬರ್ತಾ ಇದೆ ಸರ್. ಕೃತೇಚ ಪ್ರತಿಕರ್ತವ್ಯಂ ಯಶಧರ್ಮ ಸನಾತನಃ, ಇದು ರಾಮಾಯಣದಲ್ಲಿ ಬರುವಂಥ ಮಾತು. ನೀವು ಹೇಳ್ತಿದ್ದೀರಲ್ಲ, ನಾವು ಪಡ್ಕೊಂಡಿದ್ದಕ್ಕೆ ಏನಾದರೂ ಕೊಡಬೇಕು ಅಂತ. ಇದು ಧರ್ಮ. ಕೃತೇಚ ಪ್ರತಿಕರ್ತವ್ಯಂ ಯಶಧರ್ಮ ಸನಾತನಃ. ಎಂಥ ಮಾತು ಸರ್. ನೋಡಿ, ಇವತ್ತು ನೀವು ಅದನ್ನು ಹೇಳ್ತಾ ಇದ್ದೀರಿ ಅಂದರೆ ಕೃತಿಯಲ್ಲಿ ನೀವು ತೋರಿಸ್ತಾ ಇದ್ದೀರಿ ಅಂತ. ಅದೇ ಮೇಡಮ್, ಹಾಗಾಗಿ ನನ್ನ ಹತ್ರ ಏನು ಯಾರು ಬಂದು ಬರೀರಿ ಅಂತ ಅಳ್ತಾ ಕೂತ್ಕೊಳ್ಳಲ್ಲ. ನಾನು ಬರಿತೀನಿ. ನಾನು ಬರೆದಾಗ ತಮ್ಮಂಥವ್ರು ಓದಿದ್ರಿ, ತಮ್ಮಂಥವ್ರು ನೋಡಿ, ತಮ್ಮ ವಿದ್ವತ್ತಿನ ಮೂಲಕ ಅದರಲ್ಲಿರುವ ಒಳ್ಳೆಯದ ಇದನ್ನು ನೀವು ಹುಡುಕುವಷ್ಟು ನಿಮಗೊಂದು ಹೃದಯ ವೈಶಾಲ್ಯ ಇದೆ. ಜೊತೆಗೆ ಓದುಗರಿಗೆ ಏನು ಅಂತಂದರೆ, ಅದನ್ನು ಗುರುತಿಸಿ ತಾವು ಅದನ್ನು ಅನುಭವಿಸುವಂಥ ಒಂದು, ಯಾಕೆಂದರೆ 2 ದಿನದಲ್ಲಿ ಅದನ್ನು ಪೂರ್ಣ ಎಲ್ಲರೂ ತಗೊಂಡು ಒಂದು ಎಡಿಸನ್ನೇ ಖಾಲಿಯಾಗಷ್ಟು ಅಂತಂದರೆ ಜನಗಳಿಗೆ ಅದ್ರ ಮೇಲೆ ಒಳ್ಳೆಯ ವಿಷಯದ ಮೇಲೆ ಪ್ರೀತಿ ಇದೆ. ಆ ಪ್ರೀತಿಗೆ ಒಂದು ಪ್ರತಿಸ್ಪಂದನ ಕೊಡೋದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಮೇಡಮ್. ಸತ್ಯವಾಗಿ ನಾನು ಇದನ್ನು ಯಾವುದೇ ಉದ್ದೇಶಕ್ಕಾಗಿ, ಪ್ರಚಾರಕ್ಕಾಗಿ, ಇದಕ್ಕಾಗಿ ಹೇಳ್ತಾ ಇಲ್ಲ. ನಾನು ಬರೆಯುವಂತಹ ಉದ್ದೇಶ ಇಲ್ಲಿ ನಾನು ಪ್ರಮೇಯ ಯಾಕೆ ಬರೀಬೇಕಾಗಿತ್ತು ಮೇಡಮ್? ಪ್ರಮೇಯ ಅದು ಇಡೀ ದೇಶದ ಸರ್ವೆ ಮಾಡಿದ್ರು ಬ್ರಿಟಿಷರು ಅಂತ. ಆದರೆ ನಮಗೆ ಉಪಕರಿಸಿದ್ದಂತೂ ಹೌದು, ಖಂಡಿತ. ನಾವು ಯಾರು ಉಪಕರಿಸಿರಲಿ ನಮ್ಮ ಸಮಾಜಕ್ಕೆ, ನಮ್ಮ ಬದುಕಿಗೆ, ಇವತ್ತಿನ ಸಾಧಾರಣ ಬದುಕಿನ ವ್ಯಕ್ತಿಗಳಿಂದ ಹಿಡಿದು ಇದ್ರವರೆಗೆ ಇಡೀ ದೇಶವನ್ನು ಯಾರು ಕಟ್ಟಿ ನಿಲ್ಲಿಸಿದ್ರು, ನಮಗಾಗಿ ನಮ್ಮದೊಂದು ಒಳ್ಳೆ ಉತ್ತಮ ಪರಂಪರೆಯನ್ನು ಹಾಕ್ಕೊಟ್ರು, ಅದರ ಬಗ್ಗೆ ನಾವು ನಮ್ಮ ಜನಗಳ ಎದುರಿಗೆ ಹೇಳ್ತಾ ಇದ್ದರೆ ಅವರಿಗೆ ಒಂದಿಷ್ಟು ಕಿಂಚಿತ್ ಗೊತ್ತಿಲ್ಲ ಯಾರಿಗೂ ಅಂತಲ್ಲ, ಆದರೆ ಮತ್ತೆ ಮತ್ತೆ ನೆನಪು ಮಾಡಿಕೊಡೋದ್ರ ಮೂಲಕ ನಮ್ಮ ಋಣವನ್ನು ನಾವು ಆದಷ್ಟು ಕಡಿಮೆ ಮಾಡಿ. ಆದರೆ ಒಂದು ಸರ್ ಗೊತ್ತಿರುತ್ತೆ, ಎಲ್ಲೋ ಅದನ್ನೇ ಹುಡುಕೊಂಡು ಹೋಗಿ ಓದೋರು ಗೊತ್ತಿರುತ್ತೆ ಹೊರತು ಈ ರೀತಿ ಒಂದು ಜನಪ್ರಿಯವಾದ ಜನಾದರಣೀಯವಾದಂಥ ಒಂದು ಮಾಧ್ಯಮದಲ್ಲಿ ಬರೆದಾಗ ಮಾತ್ರ ಹೆಚ್ಚು ಜನ ತಲುಪುತ್ತೆ. ಈಗ ನಾನು ಲೀಲಾಜಾಲದಲ್ಲಿ ಮಾತಾಡ್ತಿರೋದು ಅಷ್ಟೇ, ನೀವು ಗೊತ್ತಿಲ್ವೇ ಜನಕ್ಕೆ, ಆದರೆ ನಮ್ಮ ಮೂಲಕ ಇನ್ನೊಂದಷ್ಟು ಜನಕ್ಕೆ ಲೀಲಾಜಾಲ ಆ ಥರ ಅಷ್ಟೇ ಮೇಡಮ್. ಗೊತ್ತಿರ್ಬೋದು, ಆದರೆ ತಮ್ಮಂಥವ್ರು ಹೊಸ ಹೊಳವು, ಹೊಸ ಬೆಳಕಿನಿಂದ ನಮ್ಮ ಕೃತಿಗಳನ್ನು, ನಮ್ಮ ಬದುಕನ್ನು ನೋಡಿ ತಾವು ಹೇಳೋದ್ರಿಂದ ಎಷ್ಟೋ ಜನಕ್ಕೆ ಸತ್ಯವಾಗಿಯೂ ನಾನು ತಮ್ಮನ್ನು ಪ್ಲೀಸ್ ಮಾಡಬೇಕು ಅಂತಲೂ ಹೇಳ್ತಾ ಇದ್ದೆ. ಇದರಿಂದ ಏನು ಅನುಕೂಲ ಅಂದರೆ ಮೇಡಮ್, ಈ ಒಂಥರ ಸದ್ಭಾವನೆಗಳು ಹರಡಲಿ,
ಖಂಡಿತ. ಎಲ್ರಿಗೂ ಪರಸ್ಪರ ಒಳ್ಳೆಯ ಭಾವನೆಗಳು, ಒಳ್ಳೆಯ ಕೃತಿಗಳು, ಈ ಒಳ್ಳೆಯ ಕೃತಿ ನಾನು ಬರೆದಿದ್ದೀನಿ ಅಂತಲೇ ಹೇಳ್ತಿಲ್ಲ, ಆ ಒಳ್ಳೆಯ ವ್ಯಕ್ತಿತ್ವಗಳ ಕುರಿತು ಜನಗಳ ಜ್ಞಾನ ಹೆಚ್ಚಲಿ. ಅಟ್ಲೀಸ್ಟ್ ನಾವು ಇವತ್ತು ಸಮಾಜದಿಂದ ಒಂದು ಬದುಕನ್ನು ಪಡೆದಿದ್ದೀವಿ ಅಂದಾಗ ಸಾಧ್ಯವಾದಷ್ಟನ್ನು ನಾವು ಅದನ್ನು ಮರುಪೂರ್ಣ ಮಾಡಬಹುದು ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಇಂಥದ್ದೊಂದು ಪ್ರಯತ್ನ. ಜೊತೆಗೆ ನನಗೇನು ಅಂತಂದರೆ ಅದನ್ನು ಮಾದರಿ ಮೈಸೂರಿನ ತಾಯಿ ಬೇರು ಅನ್ನುವಂಥ ಒಂದು ಆ ಕ್ಯಾಪ್ಷನ್ ಇಟ್ಕೊಂಡು ನಾನು ಹೊರಟಿದ್ದು ಮೇಡಮ್. ಯಾಕೆ ಅಂತ ಕೇಳಿದ್ರೆ ನೋಡಿ, ಒಂದು ಸಮರ್ಥವಾದ ಒಂದು ಹೆಣ್ಣು ಮಗಳು ತನ್ನ ಬದುಕಿನ ಕಾಲದಲ್ಲಷ್ಟೇ ಅಲ್ಲ, ತನ್ನ ಕಾಲಾನಂತರದಲ್ಲೂ ಕೂಡ ಆ ತಾನು ಹುಟ್ಟಿ ಬೆಳೆದು ಬದುಕಿದ ಪ್ರದೇಶವನ್ನು ಪ್ರಭಾವಿಸ್ತಾ ಇದ್ದಾರೆ ಅಂತಾದರೆ, ಇವತ್ತು ಕೂಡ ಬೆಂಗಳೂರಲ್ಲಿ ನಾವು ಮೊದಲು ನಲ್ಲಿ ನೀರು ಕುಡಿದಿದ್ದು ಅವರಿಂದ, ಮೊದಲು ವಿದ್ಯುತ್ ಬೆಳಕು ಪಡೆದಿದ್ದವರಿಂದ, ಮೊದಲು ಶಿಕ್ಷಣ ಸಿಕ್ಕಿದ್ದವರಿಂದ, ಮೊದಲು ವೈದ್ಯಕೀಯ ಸಿಕ್ಕಿದ್ದವರಿಂದ, ಹೀಗೆ ಎಲ್ಲ ಪಟ್ಟಿಗಳನ್ನು ನೆನೆಸ್ತಾ ಹೋದರೆ ಅವರ ನಂತರ ಎಷ್ಟೋ ಬಂದವು ಆಸ್ಪತ್ರೆಗಳನ್ನು, ಅವ್ರ ನಂತರ ಎಷ್ಟೋ ಕೆಲಸಗಳು ಮುಂದುವರೆದವು. ಅವ್ರ ಹೆಸರಿಲ್ಲದೆ ಇರ್ಬೋದು, ಅದರದಷ್ಟಕ್ಕೂ ಬೀಜಾಂಕುರ ಇವ್ರ ಕಾಲದಲ್ಲಿ ಆಯಿತು. ಇದು ಒಂದು ಬೀಜದಿಂದ ಬೃಹತ್ ಮರ ಹುಟ್ಟಿ ಅದಕ್ಕೆ ಮತ್ತೆ ಇನ್ನೂ ಅದು 100 ಬೀಜಗಳಾಗುವಂಥ ಕೆಲಸ ಮಾಡೋದು ಯಾವುದು? ತಾಯಿ ಬೇರಲ್ವ? ಸರ್, ನೀವು ಹೇಳ್ತಾ ಇರೋದು ಬಹಳ ದೊಡ್ಡ ಮಾತು. ನೋಡಿ, ದಾರಿ ಮಾಡಿದ್ಮೇಲೆ ಆ ದಾರಿಯಲ್ಲಿ ನಡ್ಕೊಂಡು ಹೋಗೋದು ಸರಿ, ಹೋಗ್ತಾರೆ. ಆದರೆ ಫಸ್ಟು ದಾರಿ ಮಾಡ್ತಾರಲ್ಲ, ಅದು ತುಂಬ ದೊಡ್ಡ ಕೆಲಸ ಅಲ್ವಾ? ಅದು ನಾನು ಇನ್ನೊಂದು ನಿಮ್ಮನ್ನು ಕೇಳಬೇಕು ಅಂತಿದ್ದೆ, ಇದರಲ್ಲೂ ಬರುತ್ತೆ ಪ್ರಸ್ತಾಪ. ಈಗ ಈ ತಾಯಿನೇ ಈ ವಿಕ್ಟೋರಿಯಾ ಆಸ್ಪತ್ರೆ ಎಲ್ಲ ಕಟ್ಟೋದಕ್ಕೆ ಏನು ಮಾಡಿದ್ರು. ಈಗ ಅವರೇನೋ ಭಾಳ ಕೃತಜ್ಞತೆಯಿಂದ ಅವರುಗಳು ಅದಕ್ಕೆ ಅಡ್ಗಾಲು ಹಾಕಲಿಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಆವತ್ತಿನ ಕಾಲದ ಮಾನ ಮರ್ಯಾದೆಗಳು ಏನಿರುತ್ತೆ ಅದನ್ನು ಉಳಿಸ್ಕೊಂಡು ವಿಕ್ಟೋರಿಯಾ ಹೆಸರಿಟ್ಟರು. ಈಗ ನಾವು ಯಾಕೆ ಬದಲಾಯಿಸಬಾರ್ದು? ವಿಕ್ಟೋರಿಯಾ ಅಂದರೆ ಈ ತಾಯಿಗೆ ನಾವು ಗೌರವ ತೋರಿಸ್ದಂಗಲ್ವ? ಇವಾಗ ನೋಡಿ, ಅವ್ರು ಮಾಡಿರೋದಕ್ಕೆ ಕಮೆನ್ಸುರೇಟ್ ಅಂದರೆ ಅದಕ್ಕೆ ಸಮಸಮವಾಗಿ ನಾವು ಅವ್ರಿಗೆ ಗೌರವ ಹೆಸರು ಕೊಟ್ಟಿಲ್ಲ ಅಂತ ಅನಿಸುತ್ತೆ ಅಲ್ವಾ? ಈ KR ಮಾರ್ಕೆಟು, KR ರೋಡು ಬಿಟ್ಟರೆ ಇದರಲ್ಲಿ ಪರಿಷತ್ತಲ್ಲಿ ಹೋದರೆ ಅವ್ರ ಫೋಟೋ ಸಿಗುತ್ತೆ ಅಲ್ಲಿ ಇಲ್ಲಿ. ಆದರೆ ನೀವು ಹೇಳ್ತಾ ಇರೋದು ನೋಡಿದ್ರೆ ನಮ್ಮ ಜೀವನ ಎಷ್ಟು ಪ್ರಭಾವಿಸಿದ್ದಾರೆ. ನೀರು ಬೆಳಕು ಕೊಟ್ಟಂಥವ್ರದ್ದು ಬೇಸಿಕ್ ನೀಡ್ಸ್. ಹೌದು ಮೇಡಮ್, ಅದಕ್ಕೆ ತಕ್ಕಂತೆ ನಾವು ಗೌರವ ಕೊಡಬೇಕು ಈ ಪುಣ್ಯಾತ್ಮರಿಗೆ ಅಂತ ಅನಿಸುತ್ತೆ. ಕೊಡಬೇಕು ಮೇಡಮ್. ಅದಕ್ಕೆ ಈ ವಿಕ್ಟೋರಿಯಾ ಆಸ್ಪತ್ರೆ ಅನ್ನೋದಕ್ಕಿಂತ ನಿಜವಾಗ್ಲೂ ನಂಜಮಣ್ಣೆ ಆಸ್ಪತ್ರೆ ಅಂತ ಇಡಬೇಕು ನಾವು. ಇಡಬೇಕು. ಆದರೆ ಒಂದೇನು ಅಂತಂದ್ರೆ, ಈಗ ಅವರು ಆ ವಿಕ್ಟೋರಿಯಾ ಹಾಸ್ಪಿಟಲನ್ನು ಕಟ್ಟುವಾಗಿನ ಸಂದರ್ಭ ಇತ್ತಲ್ಲ ಮೇಡಮ್, ಆ ಸಂದರ್ಭದಲ್ಲಿ ಅವರು ಆ ನಿರ್ಧಾರ ತಗೊಂಡಿದ್ದಿದೆಯಲ್ಲ, ಅದರ ಹಿಂದೆ ಒಂದು ಮಹತ್ತರವಾದ ಇದಿತ್ತು. ನಾವು ಇವತ್ತು ಬೆಂಗಳೂರಲ್ಲಿ ಸತ್ಯ ಹೇಳಬೇಕು ಅಂತಂದರೆ ನಾಲ್ವಡಿಯವ್ರದ್ದು, 10ನೇ ಚಾಮರಾಜೇಂದ್ರ ಒಡೆಯರವ್ರದ್ದೆಲ್ಲ ಪ್ರತಿಮೆ ಇದೆ. ನನಗೆ ಇವ್ರ ಪ್ರತಿಮೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಎಲ್ಲೂ ಇದ್ದ ಹಾಗಿಲ್ಲ. ನಾವು ಆ ಥರದಲ್ಲಿ ಇದ್ದಾಗ ಪ್ರತಿಮೆ ಕೂಡ ಮಾಡಲಿಲ್ಲ ನಾವಿನ್ನು ವಿಕ್ಟೋರಿಯಾ ಹಾಸ್ಪಿಟಲ್ ಮುಟ್ಟೋದು ಯಾವಾಗ ಮೇಡಮ್? ನಮಗದು ಈ ಮೊದಲು ಇವರಿಗೆ ಈಗ ನಾನು ಹೇಳೋದು, ತಾವು ಹೇಳಿರೋ ಭಾವನೆ ಅರ್ಥ ಆಯಿತು ಮೇಡಮ್ ನನಗೆ, ಖಂಡಿತವಾದದ್ದು. ಯಾಕೆಂದರೆ ಅವ್ರ ಕಾಲದಲ್ಲಿ ಆಗಿರುವಂಥ ಕೆಲಸಗಳ ಒಂದು ಇದಕ್ಕೆ ಅವ್ರನ್ನ ನಾವು ಆ ಕೊಡುಗೆಗೆ ಅವರನ್ನು ಸ್ಮರಿಸಬೇಕು ಮತ್ತು ಅದಕ್ಕೆ ಎದ್ದು ಕಾಣುವ ಹಾಗೆ ಮಾಡಬೇಕು. ಆದರೆ ನಮಗೆ ಎಷ್ಟು ಬೇಸರ ಆಗುತ್ತೆ ಅಂತಂದರೆ, ನಾವು ಇದ್ದಕ್ಕಿದ್ದ ಹಾಗೆ ಈಗ ಹೆಸರುಘಟ್ಟ ಇದೆಪ್ಪ, ಹೆಸರುಘಟ್ಟದ ಸುತ್ತಮುತ್ತಲು ಆ ಹಿಂದಿನ ಜಾಗಗಳನ್ನೆಲ್ಲ ಅದರ ಹಿನ್ನೀರನ್ನು ಜಲಾನಯನ ಪ್ರದೇಶಗಳನ್ನೆಲ್ಲ ಹಾಳು ಮಾಡಿ ಅಲ್ಲೆಲ್ಲ ಕಟ್ಟಡಗಳನ್ನು ಕಟ್ಟಿ ಅದನ್ನೆಲ್ಲ ಕಟ್ಟಕ್ಕಾಗತ್ತೆ ನಮಗೆ. ಎಲ್ಲೋ ಒಂದು ಕಡೆ ಈ ಮಹಾರಾಣಿಗೆ ಅದು ಗೌರವ ಬರೋ ಹಾಗೆ. ಈಗ ಕೆಲವು ಪ್ರತಿಮೆಗಳನ್ನು ನೋಡಿದ್ರೆ ನಮಗೆ ಭಾಳ ಬೇಜಾರಾಗುತ್ತೆ, ಬೇಡನೇ ಅನ್ಸ್ಬಿಡುತ್ತೆ. ಆದರೆ ಕೆಲವು ಜಾಗಗಳಲ್ಲಿ ಇಂಥ ಪೂಜ್ಯರ ಅದು ನಮಗೂ ಗೊತ್ತಾಗಲ್ಲ, ಏನೇನೋ ಹೇಳ್ತೀವಿ ನಾವು. ಪ್ರಜಾಪ್ರಭುತ್ವ, ಪ್ರಜೆಗಳು ಹೇಳ್ದಂಗೆ ಸರ್ಕಾರ ಏನು ಕೇಳಲ್ಲ, ಹೆಸರಿಗೆ ಪ್ರಜಾಪ್ರಭುತ್ವ. ನಾವು ನೀವು ಪ್ರಜೆಗಳೇ, ಆದರೆ ಹೇಳಿದ್ದನ್ನು ಕೇಳ್ತೀವ. ಆದರೆ ಮೇಡಮ್, ನಮಗೆ ಸ್ತ್ರೀಯರ ಬಗ್ಗೆ ಗೌರವ, ಅದು ನಾನು ರಾಜಕೀಯವಾಗಿ ಇದನ್ನು ಮಾಡಲ್ಲ, ಟೀಕೆ ಮಾಡಲ್ಲ ನಾನು. ಅದರ ಒಂದು ಉದಾಹರಣೆ ಹೇಳ್ತೀನಿ. ಈ ನಮಗೆ ಈ ಮಹಿಳೆಯರ ಕುರಿತು ಗೌರವ ಇದೆ,
ಅಂತ ಬಾಯಲ್ಲಿ ಹೇಳ್ತೀವಿ ನಾವು. ಇಂಥ ಮಹಿಳೆಯರಿಗೆ ಗೌರವ ಸಲ್ಲಿಸುವಂಥ ಅವಕಾಶ ನಮ್ಮ ಎದುರಿಗಿದ್ರೂ ನಾವು ಯಾಕೆ ಮಾಡಲ್ಲ? ಅಂದರೆ ನಮ್ಮದು ಬಾಯಿ ಮಾತಿನ ಹೇಳಿಕೆಗಳು ಅಷ್ಟೇನಾ? ಹೇಳೋದೊಂದು ಇದು ಎದ್ದು ಕಾಣುತ್ತೆ. ಈಗ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಚೆನ್ನಭೈರಾದೇವಿ ಥೀಮ್ ಪಾರ್ಕ್ ಮಾಡಬೇಕು ಅಂತ ಬಹಳ ಇದು ಮಾಡಿದ್ರು. ಅದಕ್ಕೊಂದು ಸ್ವಲ್ಪ ಜಾಗ ಅವರು ಧರ್ಮಸ್ಥಳಕ್ಕೆ ಅದನ್ನೇನು ಕಿತ್ಕೊಂಡು ಹೋಗ್ತಿರ್ಲಿಲ್ಲ. ಹೊನ್ನಾವರದ ಹತ್ರ ಇವರ ಎಲ್ಲಿತ್ತು ಅದಿತ್ತು, ಅದು ಲಭ್ಯ ಆಗಲಿಲ್ಲ, ಇನ್ನೂ ಕೊಟ್ಟಿಲ್ಲ. ಈಗ ಇವತ್ತು ಆಲೋಚನೆಯೂ ಇಲ್ಲ. ಈಗ ಕೆಂಪನಂಜಮ್ಮಣ್ಣಿ ಅವರದ್ದು ಪ್ರತಿಮೆಯನ್ನು ಮಾಡಬೇಕು ಅನ್ನುವಂಥ ಒಂದು ಇದು ಕೂಡ ಇಲ್ಲ. ಅಥವಾ ಪುಟ್ಟ ಪುಟ್ಟ ಪುಸ್ತಕಗಳು ಕೆಂಪನಂಜಮ್ಮಣ್ಣಿಯವ್ರ ಬಗ್ಗೆ ಬರೆದು, ಅಥವಾ ಯಾರು ಒಂದು ಶಾಲೆಗಳಲ್ಲಿ ಇದರಲ್ಲಿ ಅವರ ಪಠ್ಯಗಳಲ್ಲಿ ಬೆಂಗಳೂರಿಗೆ ಮೊದಲು ನೀರು ತಂದಿದ್ದು ಯಾರು? ಎಲ್ಲಿದೆ ಮೇಡಮ್? ಬೆಂಗಳೂರಿಗೆ ಕರೆಂಟ್ ಮೆಕ್ಕಚಿನ್ ವಿದೇಶಿಯನಾಗಿರ್ಬೋದು ಮೇಡಮ್, ಒಂದು ಲೆಟ್ರ್ ಬರೀತಾನೆ. ಇವರು ಅಷ್ಟೊತ್ತಿಗೆ ನಾಲ್ವಡಿಯವರು ಆಡಳಿತ ವಹಿಸ್ತಾರೆ. 1903 ಒಂದು ಪ್ರಪೋಸಲ್ ಬರುತ್ತೆ, ಬೆಂಗಳೂರಿಗೆ ವಿದ್ಯುತ್ ಕೊಡಬೇಕು ಅಂದ್ಕೊಂಡು ಒಂದು ಲೆಟ್ರ್ ಬರೀತಾರೆ. ನಾವು ಇವತ್ತು ಕೂಡ ನಮ್ಮವರಿಗೆ ಕೂಡ ಪಾಠ ಅದು, ನಮ್ಮ ಆಡಳಿತಗಾರರಿಗೆ. ಅದು ಇದರಲ್ಲಿ ಇಲ್ಲ ಮೇಡಮ್. ಅದು ಯಾಕಂದರೆ ಇದರ ನಂತರದ ಕಾಲಘಟ್ಟ ಆಯ್ತದು. ಅಲ್ಲಿ ಅವರು ಹೇಳ್ತಾರೆ, ಈ ಕೋಲಾರದ ಚಿನ್ನದ ಗಣಿಗಳನ್ನು ನಂಬಿ ಬಹಳ ಕಾಲ ನಾವು ಇರೋಕ್ಕಾಗಲ್ಲ, ನಮ್ಮ ವಿದ್ಯುತ್ ಇಲಾಖೆಗೆ ಅದರಿಂದ ವರಮಾನ ಬರೋಲ್ಲ. ಬೆಂಗಳೂರನ್ನು ನಾವು ಬೆಳಿಬೇಕು ಅಂತಾದರೆ ಬೆಂಗಳೂರಿನ ಸಾಮಾನ್ಯ ಜನಕ್ಕೂ ವಿದ್ಯುತ್ ಬೇಕು, ಅದಕ್ಕಿಂತ ಮೊದಲು ಬೆಂಗಳೂರಿನ ಕೈಗಾರಿಕೆಗಳಿಗೆ ಬೇಕು. ಹಾಗಾಗಿ ಬೆಂಗಳೂರಿಗೆ ವಿದ್ಯುತ್ ಕೊಡುವಂಥ ಒಂದು ಇದನ್ನು ಪ್ರಸ್ತಾಪವನ್ನು ಮಂಡಿಸ್ತಾ ಅದರಲ್ಲಿ ಹೇಳ್ತಾನೆ, ಇದಕ್ಕೆ ಒಪ್ಪಿಗೆ ಕೊಡಬೇಕು. ಯಾಕೆಂದರೆ ಮುಂದೆ ಬೆಂಗಳೂರೇ ನಮಗೆ ನಮ್ಮ ರಾಜ್ಯದ ಆದಾಯಕ್ಕೆ ಮುಖ್ಯ ಆಗುತ್ತೆ ಅಂತ ಹೇಳಿ. ಎಂಥ ಒಳ್ಳೆ ಆದಾಯದ ಮೂಲ. ಅವು ಅಂಥವ್ರನ್ನ ಮುಖ್ಯ ಸ್ಥಾನದಲ್ಲಿ ಇಟ್ಟುಕೊಂಡು ಇದು ಮಾಡಿದ್ದು ಯಾರು? EM. ಅದನ್ನೆಲ್ಲ ಹೆಸರುಘಟ್ಟದ ಡ್ಯಾಮ್ ಮಾಡುವಾಗ ಇದನ್ನು ಮಾಡುವಾಗ ಮಾಡಿದ್ದವರು. ಅದು ಈ ನೀವು ಹುಡುಕಿರ್ಬೇಕು, ಎಲ್ಲೂ ಇಲ್ಲ ಅನ್ಸುತ್ತೆ. ನಂಗೂ ಗೊತ್ತಾಗ ಆಸ್ಪತ್ರೆಯಲ್ಲಾದ್ರೆ ಈಗ ವಾಣಿ ವಿಲಾಸ ಅಂತ ಒಂದು ಸೆಕ್ಷನ್ ಓಪನ್ ಮಾಡಿದ್ದಾರೆ, ಚಿಲ್ಡ್ರನ್ಸ್ ಸೆಕ್ಷನ್, ಮಕ್ಕಳ ಇದು ವಿಕ್ಟೋರಿಯಾ ಆವರಣದಲ್ಲಿ. ಅಲ್ಲೂ ಕೂಡ ಇವ್ರದ್ದೆಲ್ಲ ಏನು ಕಂಡಿಲ್ಲ ನಾನು. ಮೇಡಮ್, ನಮ್ಮ ಇದು ಹೇಗಿದೆ ಅಂತಂದರೆ ಕೆಲವು ಟೈಮು ಇವರ ಫೋಟೋಗಳು ಅಲ್ಲಿದೆಯಾ ಅಂತ ಕೇಳಿದ್ರೆ ಅದು ಕೂಡ ಸಿಗದೇ ಇರುವಂಥ ಪರಿಸ್ಥಿತಿ. ಇಲ್ಲ, ಇವ್ರ ಫೋಟೋ ಇಲ್ಲ ಸರ್. ಇವ್ರ ಫೋಟೋ ನಾನು ಅದಕ್ಕೆ ಬಹಳ ಕಾಸ್ಟಿಕ್ ಆಗಿ ನಮ್ಮವ್ರನ್ನೇ ಟೀಕೆ ಮಾಡಿದ್ದೆ. ಅಲ್ಲಿ ಇವಾಗ ವಿಧಾನಸೌಧ ಮತ್ತು ಈ ಕಡೆ ವಿಕಾಸಸೌಧ ಇದೆಯಲ್ಲ, ಅದರ ಮಧ್ಯದಲ್ಲಿ ಮೊನ್ನೆ BJP ಗೌರ್ಮೆಂಟ್ ಇದ್ದಾಗ ನಮ್ಮ ಶಂಕರಮೂರ್ತಿಗಳು ಗಾಂಧಿ ಪ್ರತಿಮೆ, ಅಲ್ಲಿ ಸುತ್ತಮುತ್ತ ಗಾಂಧಿ ಪ್ರತಿಮೆಗಳು ಬೇಕಷ್ಟಿದೆ, ಅದು ಏನಕ್ಕೆ ಉಪಯೋಗ ಆಗ್ತಿದೆ ಅಂತ ಹೇಳಿದ್ರೆ ವಿರೋಧ ವ್ಯಕ್ತಪಡಿಸೋದಕ್ಕೆ ಹೋಗಲ್ಲಿ ಕೂತ್ಕೋತಾರೆ. ಇನ್ನೊಂದು ಬೇಕಾಗಿತ್ತ ಅಂತ. ಇಂಥವ್ರದ್ದು ಯಾವ್ದನ್ನು ನೋಡಿ, ಯಾರಿಗೂ ಹೊಳೆಯೋದಿಲ್ಲ ಸರ್ಕಾರ. ನಾನು ಅವಾಗ ಬರಿತಾ ಇದ್ದೆ ಪತ್ರಿಕೆಗಳಲ್ಲಿ, ಅಂಕಣಕಾರ್ತಿಯಾಗಿದ್ದೆ, ಟೀಕೆನೇ ಮಾಡಿದ್ದೆ ನಾನು. ಏನು ಕಮ್ಮಿ ಆಗಿದೆಯಾ ಇಂಥದ್ದು ಒಂದು? ಹೌದು. ಈಗ ಇದು ಬಹಳ ಬೇಸರ ತರೋವಂಥದ್ದು ನನಗಂತೂ. ಖಂಡಿತ. ಮತ್ತೆ ಬೆಂಗಳೂರಿಗರಾಗಿ ನಾವು ಅಲ್ವಾ ಆ ವಿಚಾರದಲ್ಲಿ ಎಷ್ಟು ಕೃತಜ್ಞರಾಗ್ಬಿಟ್ರೆ ನಾವು ಹೇಗೆ ಅಂತ. ಖಂಡಿತ. ಅದು ಬೆಂಗಳೂರಿನ ಇತಿಹಾಸದಲ್ಲಿ ಇವರು ಒಂಥರ ತಾಯ್ತನದಲ್ಲಿ ರಕ್ಷಿಸಿರುವಂಥ ಪದ್ಮನಾಭನ್ ಪಲ್ಪು ಬೆಂಗಳೂರನ್ನು ರಕ್ಷಣೆ ಮಾಡಿದ್ರು ಅವರು ಪ್ಲೇಗ್ ಸಂದರ್ಭದಲ್ಲಿ. ಬೆಂಗಳೂರಿನ ಇತಿಹಾಸದಲ್ಲಿ ಅವರಿಗೆ ಎಂಥ ಸ್ಥಾನ ಸಿಕ್ತೋ ಗೊತ್ತಿಲ್ಲ ಮೇಡಮ್. ಅವರು ನಾರಾಯಣ ಗುರುಗಳ ಒಡನಾಡಿಗಳಾಗಿದ್ದವರು, ಅಷ್ಟು ದೊಡ್ಡ ಮನುಷ್ಯರು ಅವರು. ಅವ್ರದ್ದು ಎಲ್ಲೋ ತುಂಬಾ ಚೆನ್ನಾಗಿ ತಂದಿದೆ. ನಮಗೆ ಬಹಳ ಶಿಕ್ಷಣ, ವೈದ್ಯಕೀಯ ಮತ್ತೆ ಈ ಸಾಮಾಜಿಕ ಈ ಸೌಲಭ್ಯಗಳು, ನೀರು, ವಿದ್ಯುತ್, ಏನ್ ಬೇಸಿಕ್ ಥಿಂಗ್ಸ್ ಒಬ್ಬ ಮನುಷ್ಯನಾಗಿ ಬಾಳಬೇಕಾದ್ರೆ ಪ್ರಾಣಿ ಜೀವನವನ್ನ ಬಿಟ್ಟು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹದ್ದು ಎಲ್ಲದಕ್ಕೂ ಅವರ ಕೊಡುಗೆ ಇದೆ. ಅದ್ಭುತವಾಗಿದೆ ಪುಸ್ತಕ. ಆ ವಿಚಾರದಲ್ಲಿ ತುಂಬಾ ಉದ್ಬೋಧಕವಾಗಿರುವಂತಹ ಕಾದಂಬರಿ ಇದು. ಬಹಳ ಚೆನ್ನಾಗಿ ಮಾಡಿದ್ದೀರಾ ಸರ್ ನೀವು. ಇನ್ನೇನು ಹೇಳಬೇಕು ಅನಿಸುತ್ತೆ ಸರ್ ನಿಮಗೆ? ಮೇಡಮ್, ಏನಿಲ್ಲ, ಈಗ ಈ ಥರದ ವ್ಯಕ್ತಿಗಳನ್ನು ನಾವು ನಮ್ಮ ಮುಂದಿನ ಪರಂಪರೆಯವರಿಗೆ ಇಲ್ಲಿ ಹೇಳದೇ ಇದ್ದರೆ ಅವರಿಗೊಂದು ಹೆಮ್ಮೆ ಆದರೂ ಹೇಗೆ ಬರೋಕ್ಕೆ ಸಾಧ್ಯ? ಈಗ ನಾವು ನಮ್ಮ ಬದುಕಿನ ಬಗ್ಗೆ ಹೇಳುವಾಗ ನಮಗೆ ಇಂಥವರೆಲ್ಲ ಉಪಕಾರ ಮಾಡಿದ್ರು ಅಂತ ಹೇಳಬೇಕು ಅಂತ ಹೇಳಿದಾಗ ಇಡೀ ಜನಾಂಗಕ್ಕೆ ಯಾರ್ಯಾರು ಉಪಕಾರ ಮಾಡಿದ್ರು ಅವರನ್ನು ಮತ್ತೆ ಮತ್ತೆ ಸ್ಮರಿಸಿ ಅವರನ್ನು ನಮ್ಮ ಯುವಜನಾಂಗದ ಎದುರಿಗೆ ಹಿಡಿದೆ ನಮ್ಮ ಮಕ್ಕಳೆಲ್ಲ ಎಲ್ಲೆಲ್ಲೋ ಹೋಗ್ಬಿಡ್ತಾರೆ, ನಮ್ಮ ಪರಂಪರೆ ಬಗ್ಗೆ ಗೌರವ ಇಲ್ಲ, ನಮ್ಮ ಪರಂಪರೆ ಬಗ್ಗೆ
ಹಾಗೆ ಅವರನ್ನು ನಾವು ಹೇಳೋದ್ರ ಬದಲು ಅವರಿಗೆ ಈ ಥರ ಅಲ್ಲ, ಗೌರವ ಇಲ್ಲ ಅಂತ ಹೇಳೋರು ಕೆಲವರು, ಗೌರವ ಇರಬಾರ್ದು ಅಂತ ಕೆಲಸ ಮಾಡೋರು ಹಲವರು. ಅದು ಹಾಗಿರುವಾಗ ಈ ಸಮನ್ವಯನೇ ನಮಗೆ ಮಾಡಕ್ಕಾಗ್ತಾ ಇಲ್ವಲ್ಲ. ಹೌದು, ನಾವು ಎರಡು ಪ್ಯಾರಲಲ್ ಲೈನ್ಸ್ ಅಲ್ಲಿ ಹೋಗ್ತಾ ಇದ್ದೀವಿ, ಎರಡು ಸೇರೋದೇ ಇಲ್ಲ. ಸೇರ್ಬೇಕು ಅಂತಂದ್ರೆ ನಾವು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಾವು ನೋಡೇ ಇದೀವಲ್ವಾ, ಇತಿಹಾಸನ ಯಾವ ರೀತಿ ಗಮನಿಸಿದ್ರು, ಏನೇನು ಮಾಡಿದ್ರು, ಅನ್ಯಾಯಗಳೇ ಜಾಸ್ತಿ. ಅದರಿಂದ ನೋಡಿ, ನನಗೆ ಯಾತಕ್ಕೆ ಈ ಮಹತಾಯಿದು ಎಲ್ಲೂ ಇಲ್ಲ ಅಂತಾರೆ, ಆಕೆ ಎಷ್ಟು ಇದರಿಂದ ಏನು ದೂರದೃಷ್ಟಿಯಿಂದ ಆ ಉಪಕಾರ ಸ್ಮರಣೆಯಿಂದ ಕಬ್ಬನ್ ಪಾರ್ಕನ್ನು ಮಾಡಿದ್ದಕ್ಕೆ ಅವ್ರ ಹೆಸರೇ ಇಟ್ಟರು. ಹೌದು, ಸಾಮಾನ್ಯವಾಗಿ ತಮ್ಮ ಹೆಸರುಗಳು ಇಟ್ಕೊಳ್ತಾರೆ, ಇವರು ಒಂದಿಷ್ಟಾದರೂ ಆ ಸ್ವಾರ್ಥದ ಲವಲೇಶವೂ ಇಲ್ವಲ್ಲ ಕೃತಿಗಳಲ್ಲಿ. ನೀವು ಶಿವನ ಸಮುದ್ರನೂ ಅಷ್ಟೇ ಅಲ್ವಾ, ಅವರಿಗೆ ವಿದ್ಯುತ್ತಿನ ಬಗ್ಗೆ ಮೊದಲು ಅವರ ತಿಳುವಳಿಕೆ ಕೊಟ್ಟಿರುವಂತ ಶೇಷಾದ್ರಿ ಅವರ ಹೆಸರಿಟ್ರು. ಇವ್ರ ಹೆಸರಿಟ್ಕೊಂಡ್ರೆ ಯಾರಾದ್ರೂ ಬೇಡ ಅಂತಿರ್ಲಿಲ್ಲ. ಈವನ್ ಈಗಲ್ಲ, ತಾವು ಅದನ್ನ ಹೆಸರಿನ ಬಗ್ಗೆ ಮಹಾರಾಜರ ವಂಶಸ್ಥರ ಹೆಸರಾದ್ರೂ ಇಡಬಹುದಾಗಿತ್ತು. ಅವ್ರು ನೋಡಿ ಆ ತರ ಎಲ್ಲೂ ಕೂಡ ಅದಕ್ಕೆ ನಿಸ್ಪೃಹತೆಯ ಪರಾಕಾಷ್ಠೆ ಅದು. ಯಾಕೆಂದರೆ ನಾಲ್ವಡಿಯವರ ಪಿ ಎ ಆದವರು ಮುಂದೆ ಅವರು ಮೆಕ್ಯಾನಿಕಿ ಅಂತಲೇ ಅವ್ರ ಹೆಸರು, ಅವರು ಹೇಳ್ತಾರೆ, ಈ ಪ್ರಾಯಶಃ ಈ ತಾಯಿ ಅಲ್ಲದೆ ಬೇರೆಯವರು ಇದ್ದಿದ್ರೆ ಇನ್ನು 4 ವರ್ಷ ಅವರ ಅಧಿಕಾರವನ್ನು ಅನುಭವಿಸಿದ್ರು ಯಾರೂ ಚಕಾರ ಎತ್ತಿರಲಿಲ್ಲ. ಆದರೂ ಮಗನೇ ಆದರು ನೋಡಿ, ಅದು ತಾಯಿಗೆ ಮಾತ್ರ ಸಾಧ್ಯ. ತಾವು ಹೇಳಿದ್ರೆ ಅಂತಃಕರಣ ಅಂತೇಳಿ. ಈ ದೇಶದಲ್ಲಿ ಎಷ್ಟು ಜನ ಆಡಳಿತಗಾರ ಅಥವಾ ಈ ರಾಜರು ತಮ್ಮ ತಂದೆಯನ್ನು ತಮ್ಮ ಸಹೋದರರನ್ನು ಮೂಲೆಗುಂಪು ಮಾಡಿ ಅವರ ಅಧಿಕಾರ ಅವರೇ ಮುಂದುವರಿಸಲಿಲ್ಲ. ಆದರೆ ಈ ತಾಯಿ ನೋಡಿ, ಮಗನಿಗೆ ಒಂದು ದಿನ ತಡ ಆಗದಿದ್ದ ಹಾಗೆ ಯಾವತ್ತು ಮುಗೀತು. ಇವನು ಭರತ ರಾಮನ ಬರುವಿಗಾಗಿ ಕಾದ ಹಾಗೆ ಅದೇ ಅದನ್ನೇ ಅಲ್ಲಿ ಸತ್ಯ ಮೇಡಮ್. ನೋಡಿ, ಆದರ್ಶಗಳನ್ನು ಎಷ್ಟು ಚೆನ್ನಾಗಿ ಪಾಲಿಸಿದ್ದಾರೆ ಅವರು, ಖಂಡಿತವಾಗಿಯೂ ಅದನ್ನು ಪಾಲಿಸಿದ್ದಾರೆ. ಮತ್ತು ಅದನ್ನು ಜೀವಂತವಾಗಿ ತಮ್ಮ ಮಗನ ಒಳಗೆ ತುಂಬಿ ಅವರನ್ನು ಅಂತಹ ಒಂದು ವ್ಯಕ್ತಿತ್ವವನ್ನಾಗಿ ಕಟೆದು ನಿಲ್ಲಿಸಿ ಅವರು ಈ ರಾಜ್ಯವನ್ನು ಇವತ್ತು ಈ ಸ್ಥಿತಿಗೆ ಬರುವುದರಲ್ಲಿ ಸಿಂಹಪಾಲು ಕೊಡುಗೆಗಳನ್ನು ಕೊಡುವಂತೆ ಮಾಡಿದ್ರು. ಸರಿ, ತುಂಬ ಒಳ್ಳೆಯ ಶಿಲ್ಪ ಮೂಡಿ ಬರಬೇಕಾದ್ರೆ ಅನೇಕ ಪೆಟ್ಟುಗಳು ಬೀಳಬೇಕು ಅಂತ ಇವರಿಗೆ ತುಂಬ ಕಷ್ಟದ್ದು, ತುಂಬ ಕಠೋರವಾದಂಥ ಪೆಟ್ಟುಗಳು ಬಿದ್ದು ಇಂಥ ಅದ್ಭುತವಾದಂಥ ಶಿಲ್ಪ ಮೂಡಿ ಬಂದಿದೆ. ಅದನ್ನು ಇವತ್ತು ನೋಡಿ ಕಣ್ಣು ತುಂಬಿಸ್ಕೊಳ್ಳೋ ಅಂಥ ಭಾಗ್ಯ ನಮಗಿಲ್ಲದೆ ಹೋಗಿದೆ. ಎಷ್ಟು ಕೃತಜ್ಞರು ನಾವು, ಎಷ್ಟು ಪೆದ್ರು. ಒಂದಿಷ್ಟು ನಮಗೆ ಒಳ್ಳೆಯ ಸದ್ಭಾವವೇ ಇಲ್ಲವೇನೋ ಅಂತ ಅನ್ನೋಷ್ಟರ ಮಟ್ಟಿಗೆ ನನ್ನನ್ನು ನಾನು ಅಂದ್ಕೊಳ್ತಾ ಇರ್ತೀನಿ ಆವಾಗವಾಗ. ಅದರಿಂದ ಈಗ ನೋಡಿ, ಕಾದಂಬರಿ ರೂಪದಲ್ಲಾದರೂ ಇಷ್ಟು ಘನಿಷ್ಠವಾಗಿ ತುಂಬ ಓದಿದ್ರೆ ನಿಜವಾಗ್ಲೂ ಆವತ್ತಿನ ಕಾಲ, ಆ ಸನ್ನಿವೇಶ, ಅವರ ವ್ಯಕ್ತಿತ್ವ, ಆ ಸುತ್ತಮುತ್ತ ಇದ್ದಂಥ ಒಂದು ಸದ್ಭಾವ, ಇದೆಲ್ಲ ಕೂಡ ಮನಸ್ಸಿಗೆ ಮೂಡುತ್ತೆ. ತುಂಬ ಚೆನ್ನಾಗಿ ಹೃದಯಸ್ಪರ್ಶಿಯಾದಂಥ ರೀತಿಯಲ್ಲಿ ಬರುತ್ತೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದೀವಿ ಸರ್. ಮತ್ತೆ ನಿಮಗೆ ನಾವು ಕನ್ನಡದ ಸಾಹಿತ್ಯ ಲೋಕದವರು ನಿಮಗೆ ಅಭಿನಂದನೆಯನ್ನು ಸಲ್ಲಿಸಬೇಕು, ಗೌರವದಿಂದ ಕಾಣಬೇಕು ನಿಮ್ಮನ್ನು. ಮತ್ತು ಚನ್ನಭೈರಾದೇವಿಗೆ ಅವಾರ್ಡ್ ಬಂತ, ಇದಕ್ಕೂ ಬಂದಿದೆಯಾ? ಇಲ್ಲ, ಇದು ಇನ್ನೂ ಈ ವರ್ಷದಲ್ಲ ಮೇಡಮ್. ಬರಲಿ ಅಂತ ಹಾರೈಸ್ತೀನಿ ಸರ್. ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಾ. ನಮಗೆ ಮತ್ತೆ ಇಂಥ ರಸದೌತಣಗಳನ್ನು ಕೊಡ್ತಾ ಇರಿ ಅಂತ ಹೇಳ್ತಾ, ನೀವು ಲೀಲಾಜಾಲಕ್ಕೆ ಬಂದು ಇಷ್ಟೊತ್ತು ಸಮಯ ಕಳೆದಿದ್ದು ತುಂಬ ಅರ್ಥಪೂರ್ಣವಾದಂಥ ರೀತಿಯಲ್ಲಿ ಈ ಸಂವಾದವನ್ನು ನಡೆಸ್ಕೊಟ್ರಿ. ತುಂಬ ಧನ್ಯವಾದಗಳು ಸರ್. ಮೇಡಮ್, ನಾನು ಕೆಂಪನಂಜಮ್ಮಣ್ಣಿಯವರ ತಮ್ಮ ಮಾತಲ್ಲಿ ಹೇಳಬೇಕಂದ್ರೆ ಅಂತಃಕರಣದಿಂದ ಚಿತ್ರಿಸಿದೆ. ಆದರೆ ಆ ಕಾದಂಬರಿಯನ್ನು ನೀವು ಅಂತಃಕರಣಪೂರ್ವಕವಾಗಿ ವಿವರಿಸಿದ್ದೀರಿ. ತಮ್ಮ ಹೃದಯ ವೈಶಾಲ್ಯ ನಿಜವಾಗಿ ಯಾಕೆ ಅಂತಂದರೆ ಕೃತಿಯನ್ನು ಬರೆಯುವುದು ದೊಡ್ಡದಲ್ಲ ಮೇಡಮ್. ಅಥವಾ ಕೃತಿಯಲ್ಲಿ ಒಂದಿಷ್ಟು ಅಂಶಗಳು ಇರಬಹುದು, ಆದರೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಸ್ವೀಕರಿಸಿ ಅದನ್ನು 4 ಜನರ ಎದುರಿಗೆ ಹೇಳಿ ಅದರ ಆ ಶೇರಿಂಗ್ ಇದೆಯಲ್ಲ ಮೇಡಮ್, ನಿಮ್ಮ ಮನೋಭಾವವನ್ನು 4 ಜನರ ಎದುರಿಗೆ ತಾವು ಹೇಳುವ ಮೂಲಕ
ಅದ್ರ ಬಗ್ಗೆ ಒಂದು ಗೌರವ ಹುಟ್ಟು ಹಾಗೆ ನನ್ನ ಬಗ್ಗೆನೂ ಗೌರವ ಹುಟ್ಟು ಹಾಗೆ ತಾವು ಯಾಕೆ ತಾವೇನು ಅನ್ನೋದು ಲೀಲಾಜಾಲದ ಎಲ್ಲ ಶ್ರೋತೃಗಳಿಗೂ ಗೊತ್ತಿದೆ. ತಮ್ಮೆಲ್ಲ ಆ ವಿದ್ವತ್ತಿನ ತಮ್ಮ ವಿದ್ವತ್ಪೂರ್ಣವಾದ ಮಾತುಗಳನ್ನು, ನಿಮ್ಮ ಪ್ರಶ್ನೆಗಳನ್ನು ನಾನು ಒಂದೊಂದ್ಸರಿ ಒಂದ್ಸರಿ ಯೋಚನೆ ಮಾಡಿದೆ, ಅಯ್ಯೋ ಮೇಡಮ್ ಇಷ್ಟು ಚೆನ್ನಾಗಿ ಕೇಳ್ತಿದ್ದಾರೆ, ನಾನು ಉತ್ತರ ಹೇಳೋದೇ ಬೇಡವೇನೋ ಅಂತ. ಅಲ್ಲ, ಅದು ನೀವು ಬರ್ದಿರೋದನ್ನೇ ನಾನು ಕೇಳಿರೋದು, ಆದ್ರೆ ಅದಕ್ಕೆ ಒಂಥರ ಒಂದು ಅರ್ಥಪೂರ್ಣವಾದ ಕವಚವನ್ನು ತೊಡಿಸಿ ಕೇಳ್ತಿದ್ರಿ ತಾವು. ಅದಕ್ಕಾಗಿ ತಮಗೆ ಖಂಡಿತ ಹೃತ್ಪೂರ್ವಕವಾದ ಧನ್ಯವಾದಗಳು ಮೇಡಮ್. ತುಂಬಾ ಸಂತೋಷ ಆಯ್ತು, ನನಗೆ ಸಮಾಧಾನ ಆಯ್ತು. ಅದೇ ನೆಕ್ಸ್ಟ್ ಮುಂದಿನ ಈ ಸಂಸ್ಕರಣದಲ್ಲಿ ಮಹಾರಾಜರ ಫೋಟೋ ಒಂದು ಹಾಕಿ, ನಾಲ್ವಡಿಗಳದು ಒಂದು ಹಾಕಿ ಚೆನ್ನಾಗಿರುತ್ತೆ. ಆ ಕುಟುಂಬದ ಚಿತ್ರ ಇದ್ರೂ ಓಕೆ. ಯಾಕೆಂದರೆ ಇವತ್ತಿನ ಐತಿಹಾಸಿಕ ಕಾದಂಬರಿಗಳಲ್ಲಿ ಈಗ ನೋಡಿ, ಇದನ್ನು ನಾವು ಓದಿದ್ನಲ್ಲ, ಫೋಟೋ ಹುಡ್ಕೊಂಡು ಹೋಗಲ್ಲ ನಾನು, ಆದರೆ ಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಎಲ್ಲಿ ಸಿಗುತ್ತೋ ಏನೋ. ಸೊ ನೀವು ಇಲ್ಲೇ ಕೊಟ್ಬಿಟ್ರೆ ನಮ್ಗೆ ಅನುಕೂಲ. ಆಯಿತು, ಧನ್ಯವಾದ. ನಮಸ್ಕಾರ ಮೇಡಮ್.